ಸದಾ ಸದಾ ಸ್ಮರಣೀಯರಾದ ಪರಮೇಶ್ವರನ ಪರಾವತಾರಿಗಳು, ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಸಮಸ್ತ ಗುರು ಪರಂಪರೆಗೂ ಹಣೆಮಣಿದು ಕ್ಷೇತ್ರದ ಅಧಿದೇವತೆಯಾದ ಕರ್ಮಯೋಗಿ ಸಿದ್ದರಾಮೇಶ್ವರರ ಚರಣ ಅರವಿಂದಗಳಿಗೆ ಶರಣೆಂದು ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿಯವರೆಗೆ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ವಂದಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಎಲ್ಲ ಪೂಜ್ಯರು ಅಧಿಕರಣವಾಗಿ ಇಟ್ಟುಕೊಂಡ ವಿಷಯದ ಬಗ್ಗೆ ಬಹು ಸುಂದರವಾಗಿ ತಮ್ಮ ಉಪದೇಶವನ್ನು ದಯಪಾಲಿಸಿದ್ದಾರೆ. ಇವತ್ತು ಎದರ ಬಗ್ಗೆ ಹೇಳಿದ್ರು ಅನ್ನೋದು ನಿಮಗೆ ಎಲ್ಲರಿಗೂ ನೆನಪಿರಬೇಕು. ಬಹುಶಃ ಎದ್ರ ಬಗ್ಗೆ ಹೇಳಿದ್ರು ನೆನಪದ ರೀ? ಆಯ್ತು. ಜ್ಞಾನಿ 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 ಅಂತಾರೆ. ಜಗತ್ತಿನೊಳಗೆ ಜ್ಞಾನ ಇಲ್ಲದವ್ರು ಯಾರ್ಯಾರು ಅದಾರೇನು? ಎಲ್ಲರಿಗೂ ಜ್ಞಾನ ಅದ. ಹಸು ಆದ ಕೂಡಲೇ ಉಣ್ಬೇಕಂತ ಜ್ಞಾನ ಅದ ಇಲ್ಲ? ಅದ. ಬಿಳಿ ಕಾಗದ ನೋಟ ಎರಡು ಕಾಗದೇ ಅದಾವ, ಜ್ಞಾನ ಅದ ಇಲ್ಲ? 100 ರೂಪಾಯಿ ಕಿಟ್ ನೋಟ್ ಕೊಡ್ತೀರಿ, ಕಿಟ್ ಒಂದು ದೊಡ್ಡ ಹಾಳಿ ಕೊಡ್ತೇವೆ. ನಿಮಗೆಲ್ಲ ಜ್ಞಾನ ಅದ. ಎಷ್ಟು ಜ್ಞಾನ ಅದ ನೋಡ್ರಿ. ಜ್ಞಾನ ಇಲ್ದವ್ರು ಯಾರೂ ಇಲ್ಲ ಜಗತ್ತಿನೊಳಗೆ. ಎಲ್ಲ ಜ್ಞಾನ ಅದ. ಜ್ಞಾನ ಇಲ್ಲ ಅಂದ್ರೆ ಜಗದಾಂಧ್ಯ ಪ್ರಸಂಗ, ವ್ಯವಹಾರ ನಡೆಯಂಗಿಲ್ಲ. ಮಕ್ಕೊಂಡಿರ್ತೀರಲ್ಲ, ಮಗೋತಿರಲ್ಲ, ಮಗೋತೀರಿ. ಜ್ಞಾನ ಅದ ಏನು? ನಾ ಹೆಣ್ಣು ಗಂಡು ಕಲ್ಲಪ್ಪನೋ ಕಲ್ಲವನೋ ಏನಿಲ್ಲ. ಹೌದಲ್ಲ? ಉಸಿರಾಡಿಸು ಹೆಣ. ಉಸಿರಾಡಿಸೋದು ಅನ್ನೋದು ಅಷ್ಟೇ ಒಂದು ಬಿಟ್ಟು ಅದಿಟ್ಟು ಹೋಯ್ತು ಅಂದ್ರೆ ಹೆಣನೇ. ನಮಗೇನೂ ಗೊತ್ತಿರಂಗಿಲ್ಲ ಅಲ್ಲ? ಪರಂತು ಎದ್ದು ಕೂಡಲೇ ನೇ ನಂದು ಅವ್ರದ್ದು ಚಾಲು ಹಾಕೋದಲ್ಲ, ಜ್ಞಾನ ಚಾಲು ಹಾಕೋದು. ಅದಕ್ಕೆ ಜ್ಞಾನ ಇಲ್ಲ ಅಂದ್ರೆ ಜಗದಾಂಧ್ಯ ಪ್ರಸಂಗ. ಕತ್ತಲೆ ಆದ್ರೆ ಕಣ್ಣು ಏನೂ ಹೆಂಗೆ ನೋಡಂಗಿಲ್ಲ. ಹಂಗೆ ತಿಳುವಳಿಕೆ ಜ್ಞಾನ ಅರಿವು ಇರೋದಿದ್ರೆ ಜಗತ್ತಿನಾಗ ವ್ಯವಹಾರೇ ನಡೆಯಂಗಿಲ್ಲ. ಆ ಜ್ಞಾನ ಒಂಥರ ಇಲ್ಲಕ್ಕಿದು ಸಮಸ್ಯೆ ಅದ. ಹೌದಲ್ಲ? ಜ್ಞಾನ ಒಂಥರ ಇಲ್ಲ. ಅಜ್ಞಾನದ, ಸುಜ್ಞಾನದ, ಬ್ರಹ್ಮಜ್ಞಾನದ ಜ್ಞಾನೇ ಅದಾವೆಲ್ಲ. ಜ್ಞಾನ ಇಲ್ಲದ್ರೆ ಹೆಂಗೆ ಆಗ್ತದೆ ನಿಮ್ಗೆ? ಜ್ಞಾನ ಇಲ್ಲ ಅಂದ್ರೆ ಇದೇನು? ಬಹುಶಃ ಹೋಗ್ತಾರೆ, ಹೆಣ್ಣು ನೋಡಕ್ಕೆ ಹೋಗಿರ್ತಾರೆ ನೋಡ್ರಿ, ಇಲ್ಲ ನೋಡಿ ಬರ್ತಾರಲ್ಲ, ಹೆಂಗದ ಹುಡುಗಿ? ಚಲೋ ಅದ. ಚಲೋ ಅಂದ್ರೆ ಮತ್ತೆ ಹೋಗ್ತಾನೆ ನೋಡಿ ಬರ್ತಾರೆ. ಇದು ಚಲೋ ಇಲ್ಲ. ಚಲೋ ಇಲ್ಲ ಅಂದ್ರೆ ಏನು? ಕಣ್ಣಿಲ್ಲ, ಮೂಗಿಲ್ಲ, ಕೈ ಇಲ್ಲ, ಕಾಲಿ ಎಲ್ಲಕ್ಕೂ ಎರಡಕ್ಕೂ ಅದಾವ. ಚಲೋ ಅದ, ಚಲೋ ಇಲ್ಲ ಅಂದ್ರೆ ಇಲ್ಲಿ ಅದೇ ಮನುಷ್ಯ ನೀವಾಡು ಮಾಡ್ತಾನಲ್ಲ. ಮನುಷ್ಯನಿಗೆ ಒಂದು ವೇಳೆ ಜ್ಞಾನ ಆಕಸ್ಮಿಕ ನೀವು ಕಾಯಿಪಲ್ಯ ತರಕ್ಕೆ ಹೋದ್ರಿ ಅಂದ್ರೆ ನೀವು ತೊಗೋತೀರಿ 5 ರೂಪಾಯಿ ಕಾಯಿಪಲ್ಯ, ಹುಡುಕಾಡ್ತೀರಿ 50, 5 ರೂಪಾಯಿ 50 ಕೇಳ್ತಾರೆ. ಅಲ್ಲಿ ಹೆಂಗದಕ್ಕೆ ಅಲ್ಲಿ ಹೆಂಗದಕ್ಕೆ ಅಲ್ಲಿ ಹೆಂಗದ ಅವ್ರು ಹೆಂಗದ, ಯಾವ ಕಡಿಮೆ ಕೊಡ್ತಾನೆ ಅವನು ತೊಗೋತೀರಿಲ್ಲ. ಜ್ಞಾನ ಇಲ್ಲ ಅಂದ್ರೆ ವ್ಯವಹಾರ ಆಗ್ತದೇನ್ರಿ? ವ್ಯವಹಾರೇ ಆಗಿಲ್ಲ ಮನುಷ್ಯನಿಗೆ. ಮನುಷ್ಯನಿಗೆ ಜ್ಞಾನ ಇಲ್ಲ ಆಯ್ತಂತಂದ್ರೆ ಏನಪ್ಪ ಅಂದ್ರೆ ಮನುಷ್ಯನಿಗೆ ಏನೂ ಸಿಗುವುದಿಲ್ಲ. ಇಷ್ಟೇ ಜ್ಞಾನ ನಮಗೆಲ್ಲರಿಗೆ ಅದ. ಎದರ ಜ್ಞಾನ ಇದ್ರೆ ಸುಖ ಹಾಕೋದು, ಆ ಜ್ಞಾನ ಇಲ್ಲ. ಇದು ಸಮಸ್ಯೆ ಅದ ನೋಡ್ರಿ.
ಶಾಸ್ತ್ರದಾಗ ಒಂದು ಎರಡು ಮಾತು ಹೇಳ್ಯಾರ. ಹಗ್ಗ ಹಾವ ಗೊತ್ತದಿಲ್ಲ ನಿಮ್ಗೆ? ಶಾಸ್ತ್ರ ಹೇಳೋರು ಹಗ್ಗ ಹಾವ. ಹಾವಿಂದು ಜ್ಞಾನೇ ಅದ, ಹಗ್ಗದು ಜ್ಞಾನೇ ಅದ. ಒಂದು ಜ್ಞಾನ ಹಗ್ಗ ಜ್ಞಾನ ಆಯಿತು ಅಂದ್ರೆ ಏನಾಗ್ತದೆ? ತೊಗೊಂಡು ಹೋಗೋಣಪ್ಪ, ದನ ಕಟ್ಟಕರ ಬರ್ತದೆ, ಎದಕ್ಕರ ಬರ್ತದೆ ಅಂತಾರೆ. ಆ ಹಗ್ಗದಾಗ ಹಾವಿನ ಜ್ಞಾನ ಆಯಿತು ಅಂದ್ರೆ ತಿಳಿತಿಲ್ಲ ಏನಾಕದ? ಅಲ್ಲೇ ಅಡ್ಡು ಹಾಕವ, ಅಲ್ಲೇ ಅಡ್ಡು ಅದು ಜ್ಞಾನನೇ ಅದ. ಪರಂತು ಅದು ಬ್ರಹ್ಮಜ್ಞಾನ ಅದ ಒಂದು, ಆಗ್ಯದ ಒಂದು. ಹೌದಲ್ರಿ? ಅದು ಜ್ಞಾನನೇ ಅದ, ಬ್ರಹ್ಮಜ್ಞಾನದ. ಬ್ರಹ್ಮಜ್ಞಾನ ದುಃಖ ಕೊಡುತ್ತದೆ. ಈಗ ನಮ್ಮ ಎಲ್ಲರಿಗೂ ಜ್ಞಾನ ಅದ. ಏನಂತ? ನಾ ಕಲ್ಲಪ್ಪ ಮಲ್ಲಪ್ಪ, ನಾ ಕಲ್ಲವ್ವ, ನಾ ಮಲ್ಲವ್ವ, ನಾ ಸಾವುಕಾರ, ನಾ ಬಡವ, ನಾ ಶಾಣೆ, ನಾ ಗ್ರ್ಯಾಜುಯೇಟು. ಅದ ಇಲ್ರಿ? ಅದಲ್ಲ. ಇಷ್ಟೆಲ್ಲ ಜ್ಞಾನ ಇದ್ದವ್ರಿಗೆ ಎಂದರೆ ಅಳುದು ಹೋಗ್ಯದೇನ್ರಿ? ಜ್ಞಾನ ಅದ, ನಿಮಗೂ ಜ್ಞಾನ ಅದ. ಯಾರು ಮಂದ್ಯಾಗ ಹೇಳ್ತಾರೆ, ಯಾರು ಮಾರಿ ಮುಚ್ಚಿ ಹೇಳ್ತಾರೆ, ಇಷ್ಟೇ. ಅಳುದರೆ ಗ್ಯಾರಂಟಿ ಅದ, ಅಳುದರೆ ಗ್ಯಾರಂಟಿ. ಅಳುದರೆ ಹಿಂದೆ ಮುಂದೆ ಅಳ್ತೇವೆ ಗೊತ್ತಾ? ಮಂದಿಗೆ ತೋರ್ಸಂಗೆ ಇಟ್ಟು ಅಳ್ತಾವ, ಅವ್ರು ತೋರಿಸ್ಲಾರ್ದಂಗೆ ಅಳ್ತಾವ. ಒಬ್ರು ಕೌದಿ ಹೊಚ್ಕೊಂಡು ಒಳಗೆ ಅಳ್ತಾವ, ಏನು ಮಾರಿ ಮುಚ್ಕೊಂಡು ಅಳ್ತಾವ. ಅರೆ ಇದು ಪ್ರಪಂಚನೇ ಹಂಗೆ ಅದ. ಸರ್ವಂ ದುಃಖಂ. ಶಾಸ್ತ್ರ ಹೇಳ್ತದೆ ಸರ್ವಂ ದುಃಖಂ, ಸರ್ವಂ ಅಶಾಶ್ವತಂ. ಇದು ಜಗತ್ತಿನೊಳಗೆ ದುಃಖ ರೂಪನೇ ಪ್ರಪಂಚ ಅದ. ಯಾರು ನಕ್ಕೋತು ಹುಟ್ಟಿಲ್ರಿ ಅಪ್ಪ ನಿಮ್ಮ ಕಡೆ. ಹುಟ್ಟ್ಯಾರೆ ನಿಮ್ಮೂರಿಗೆ ಯಾರೇ ಹುಡುಗರು? ಅವು ನಕ್ಕೋತು ಹುಟ್ಟುದು ಅಂದ್ರೆ ನೀವು ಒಳಗೆ ಚಾಲು ಮಾಡ್ತೀರಿ. ಅವು ಹತ್ತು ಅಂದ್ರೆ ನೀವು ಚಪ್ಪಳಿ ಬಡ್ದು ನಗತೀರಿ. ಅಲ್ಲ, ಜಗತ್ತ ನಿಯಮದ ಬರುವಾಗೆ ದುಃಖದಾಗ ಬಂದೇವಿ. ಏನು ಸುಖ ಎಲ್ಲಿ ಸಿಕ್ಕಿತಪ್ಪ? ಅದಕ್ಕೆ ಮಹಾನುಭಾವರು ನಮ್ಗೆ ಹೇಳ್ತಾರೆ, ನನಗೆ ದುಃಖಂ ಮಾ ಭೂಜಿತ ಸರ್ವೇಶಾಂ ಇಚ್ಛಾ ವರ್ತತೆ. ನಮ್ಗೆ ದುಃಖ ಬೇಡ ಅಂತ ನೀವಲ್ಲ, ಒಂದು ದನ, ಒಂದು ಹುಳ. ಯಾವುದಾದ್ರು ಹುಳ ಇರುವಿ ಬರ್ತಿರ್ಬೇಕು, ನಿಮ್ಮ ಮುಂದೆ ಕಡ್ಡಿ ಹಿಡ್ರಿ, ಕಡ್ಡಿ ಹಚ್ಚಿರಿ, ಹಿಂಗೆ ಹೊಳ್ಳಿ ಹೋಗೋದಿಲ್ಲ. ಇರುವಿರಿ ಇರುವಿ ಹೊಳ್ಳಿ ಹೋಗ್ತದೆ. ಅಸಗು ಜ್ಞಾನದ, ಸುಖ ದುಃಖ ಜ್ಞಾನದ, ಇದು ಬೇಕು ಬೇಡರೋ ಜ್ಞಾನದ. ನೀರೇ ದ್ವಾಡ್ದೇನಪ್ಪ 3-3.5 ಮಳೆ ಮನುಷ್ಯ ಇದ್ದೀನಿ, 3.5 ಹಾತ. ನಿನಗೆ ಜ್ಞಾನ ಇಲ್ಲ, ನಿನಗೂ ಜ್ಞಾನ ಇರಬೇಕು. ಪರಂತು ಜ್ಞಾನ ಎದರದಿರಬೇಕು, ಅದರ ಜ್ಞಾನ ಇರಬೇಕು. ನಮಗೆ ಅದೇ ಇಲ್ಲ. ಹಗ್ಗ ಜ್ಞಾನ ಆದ್ರೆ ಆರಾಮದ, ಹಾವಿನ ಜ್ಞಾನ ಅದರ ಹೋಳಿ ಉಣ್ಣೆ ಅದ. ಹಾಗೆ ನಿಮಗೂ ಆತ್ಮಜ್ಞಾನ ಆಯಿತು ಅಂತ ಕೇಳಿದ್ರೆ ಆನಂದದ. ನಾ ಕಲ್ಲವ್ವ, ಕಲ್ಲಪ್ಪ, ಮಲ್ಲಪ್ಪ, ಸಾವುಕಾರ, ಬಡವ ಅಂದ್ರೆ ಹೋಳಿ ಉಣ್ಣೆ ಗ್ಯಾರಂಟಿ ಅದ. ಅದನ್ನ ಗ್ಯಾರಂಟಿ ಅದ. ಯಾಕೆ? ಇವು ಯಾವನ್ನ ಇರಂಗಿಲ್ಲಲ್ಲ. ನಾ ಕಲ್ಲಪ್ಪ ಹಿಂಗೆ ಇರೋವಲ್ಲ, ಸಾವುಕಾರ ಹಿಂಗೆ ಇರೋವಲ್ಲ, ನಾ ಸುಂದರ ಹಿಂಗೆ ಇರೋವಲ್ಲ. ಇವು ಹೋಗ್ತಾವ, ಇವು ಹೋಗ್ತಾ ಇರ್ತಕ್ಕಂಥದ್ದಲ್ಲ. ಅದಕ್ಕೆ ಯಾವುದು ಇರಂಗಿಲ್ಲ ಹಮೇಶ ಅದನ್ನು ಅಂದಿ ಅಂದ್ರೆ ನಿನಗೆ ದುಃಖ ಬರ್ತದೆ. ವಲ್ ಅಂದರೂ ಬರ್ತದೆ. ಯಾವುದು ಏನೂ ಆಗೋದಿಲ್ಲ ಅದಕ್ಕೆ ನಂಬದಿ ಅಂದ್ರೆ ನನಗೆ ದುಃಖ ಬರೋಂಗಿಲ್ಲ. ಆತ್ಮ ಪರಮಾತ್ಮ ನಾ ಅಂದಿ ಅಂದ್ರೆ ಪರಮಾತ್ಮ ಹುಟ್ಟಿಲ್ಲ, ಪರಮಾತ್ಮ ಸಾಯಂಗಿಲ್ಲ. ದುಃಖ ಅನ್ನೋದು ಅವನಿಗಿಲ್ಲ. ಅವನ ನೆನೆಸೋದ್ರೆ ದುಃಖ ಹೋಗ್ತದೆ. ಅವನಿಗಾರ ಇಲ್ಲಿ ಬಿಡ್ರಿ, ಅವನಿಗಾರ ದುಃಖ ಇಲ್ಲ. ಅವನಿಗೆ ನೆನೆಸೋದವ್ರು ದುಃಖ ಹೋಗ್ತದೆ ಅಂದಮೇಲೆ ಅವನಿಗೆ ಯಾವ ಥರ ದುಃಖ ಇರ್ತದೆ? ಅವನಿಗೆ ಯಾವ ಥರ ದುಃಖ ಇರ್ತದೆ? ಬೆಂಕಿ ಅಂತ ಕುಂತವರಿಗೆ ಥಂಡಿ ಹೋಗ್ತದೆ, ಬೆಂಕಿಗೆ ಥಂಡಿ ಯಾರು ಬರ್ತದೇನ್ರಿ ಅಂತಾರೆ? ಬೆಂಕಿಗೆ ಥಂಡಿ ಆಗ್ತದೆ, ಅದ್ರ ಹಂತ ಕುಂತವ್ರಿಗೆ ಥಂಡಿ ಹೋಗ್ತದೆ. ಬೆಂಕಿಗೆ ಥಂಡಿನೇ ಬರೋಂಗಿಲ್ಲ, ಅದು ಹಂತಕ್ಕೆ ಬರೋಂಗಿಲ್ಲ. ಅದು ಬೆಂಕಿ ಹಂತಕ್ಕೆ ಥಂಡಿ ಬರೋಂಗಿಲ್ಲ. ಬೆಂಕಿ ಹತ್ತ ಕುಂತವ್ರಿಗೆ ಥಂಡಿ ಇಲ್ಲ ಅಂದ್ರೆ ಬೆಂಕಿ ಹೆಂಗೆ ಥಂಡಿ ಇರ್ತದೆ? ಹಾಗೆ ಪರಮಾತ್ಮ ನೆನೆಸೋರಿಗೆ ದುಃಖ ಇಲ್ಲ ಅಂದ್ರೆ ಪರಮಾತ್ಮಗೆ ಎಲ್ಲಿ ದುಃಖ ಇರ್ತದೆ? ಪರಮಾತ್ಮಗೆ ದುಃಖ ಇಲ್ಲೇ ಇಲ್ಲ. ಅದಕ್ಕೆ ದುಃಖ ಇಲ್ಲದವರು ಯಾರಿಗಿಲ್ಲ, ಅವರು ಕೊಳ್ಳಿಗೆ ಬಿದ್ದರೆ ನಿಮ್ಮದು ದುಃಖ ಹೋಗ್ತದೆ. ಹೌದಲ್ಲ? ಮತ್ತು ಅದು ಬುದ್ಧನ ಕಾಲ ಹೇಳ್ತಾರಲ್ಲ, ಬುದ್ಧ ಇದ್ದ ಕಾಲಕ್ಕೆ ಒಬ್ಬರೇ ಮಗ, ಒಂದೇ ಮಗ, ಮಕ್ಕಳೇ ಇಲ್ಲಕ್ಕೆ, ಗಂಡ ಸತ್ತು ಹೋಗಿದ್ದ ಒಂದೇ, ಅದ್ರ ಮೇಲೆ ಜೀವ ಹಿಡ್ಕೊಂಡು ಕುಂತೀಳು. ಅದು ಸಾಯ್ಬೇಕ್ರೆ, ಅದು ಸತ್ತೋಯ್ತು.
ಈ ಪಿಲ್ಲರ್ ಇದ್ರೆ ಛತ್ ನಿಂದಿರ್ತಾವ, ಹೌದಿಲ್ರಿ? ಎಲ್ಲ ಪಿಲ್ಲರ್ ಹೋದ್ರೆ ಗಂಡರು ಇರಬೇಕು, ಯಾರೇ ಇರಬೇಕು, ಛತ್ ನಿಂದಿರ್ತದೆ, ಮಮಕಾರ ಮಾಯ ಇರ್ತದೆ. ಎಲ್ಲ ಬಿದ್ದು ಹೋದ್ರೆ ಏನು ಮಾಡ್ತದೆ? ಛತ್ ಬೀಳ್ತದೆ ಕೆಳಗೆ. ಮುದಿಕ್ ಒಂದು ಸಾವನ್ನ ಅಳಾಕತ್ಲು, ಹೇ ದೇವ್ರ, ಹೇ ಪರಮಾತ್ಮ, ನಿನಗಿಟ್ಟ ದಯ ಇಲ್ಲ, ಕರುಣ ಇಲ್ಲ, ನೀ ಎಂಥ ದೇವರು, ನನಗೆ ಎಂಥ ಮಾನ ಕಸ್ಕೊಂಡು ಅಂತ 100 ಬೈಯಕತ್ತಿಳು. ಬೈತಾರೆ. ದುಃಖ ಬಂತಂದ್ರೆ ಎಲ್ಲರಿಗೂ ಬೈತಾರೆ, ಸ್ವಾಮಿಗೂ ಬೈತಾರೆ, ದೇವರಿಗೆ ಬೈತಾರೆ. ಭಾಳ ಮಜಾ ಇರ್ತದೆ. ದುಃಖ ಯಾರಿಗೆ ನೋಡೋಂಗಿಲ್ಲ. ಎಲ್ಲರಿಗೂ ಬೈತಾರೆ. ನಿನಗೆ ಮಾಡಿ, ನಿನಗೆ ಕೊಟ್ಟು, ನಿನಗೆ ಗಂಟೆ ಹೊಡೆದು, ನಿನಗೆ ಪೂಜೆ ಮಾಡಿ ನಮಗೆ ಸಿಗ್ತೋ ದೇವರ ಅಂತ ಬೈತಾವೆ. ಎಲ್ಲರೂ ಬೈತಾರೆ, ದೇವರಿಗೆ ಬೈತಾರೆ. ಸುಖ ಇದ್ರೆ ಎಲ್ಲರೂ ಚಲೋ ಅಂತಾರೆ. ಹೆಣ್ಮಗಳು ಒಂದು ಸವನ ಒಂದೇ ಮಗ ಅಳಾಕತ್ತಿದ್ಲು. ಬುದ್ಧರು ಆ ಕಡೆ ನಡೆದಿದ್ರು. ಕ್ಯಾ ಚಲ್ ರಹಾ ಹೈ ಅಂದರು. ಓ ಮಹಾರಾಜ್, ಏಕ ಬುಡ್ಡಿಕೆ ಬಚ್ಚ ಮರ್ ಗಯಾ, ಉಪಚಾರ ಹೋ ರಹಿ ಹೈ. ಒಂದೇ ಮಗ, ಅದರ ಮೇಲೆ ಇದ್ಲಕ್ಕಿ. ಹೋದರು. ಹೋದ ಕೂಡಲೇ ಮುದುಕಿಗೆ ಎಲ್ಲ ಕಾಲು ಬೀಳು, ಸ್ವಾಮಿಗಳು ದೊಡ್ಡ ಸಿದ್ಧಿ ಪುರುಷರು ಅದಾರ, ಅವ್ರ ಹೊಳೆ ಜೀವ ಮಾಡಂಗ ಬೇಕಮ್ಮ, ಕಾಲು ಬೀಳಂದ್ರು. ಕಾಲು ಬೀಳ್ತಿದ್ರು. ಏನಾಗ್ಯದ ಅಂತ ಕೇಳಿದ್ರು. ನಾನು ಮಗನ ಬದುಕಿಸ್ಯಾವು ಯಪ್ಪ, ಬದುಕಿಸ್ತೀನಿ, ಚಿಂತೆ ಬಿಡು. ಏನು ಮಾಡಬೇಕು? ಏನಿಲ್ಲ, ಒಂದಿಟ್ಟು ಸಾಸಿವೆ ಕಾಳು ತೊಗೊಂಬ. ಸಾಸಿವೆ ಮೊಹರೆ ಏನು ಮಾಡ್ತಾನೆ? ಸಾಸಿವೆ ಕಾಳು ತೊಗೊಂಬ, ನಿನ್ನ ಮಗನಿಗೆ ಜೀವಂತ ಮಾಡ್ತೀನಿ. ಇಟ್ಟು ಖುಷಿ ಆಯ್ತು ರೀ ಆ ಮುದುಕಿಗೆ. ಸಾಸಿವೆ ಕಾಳು ಯಾರ ಮನೆಯಾಗ ಇರಂಗಿಲ್ಲ ರೀ, ಪುಣ್ಯ ಕೊಡ್ತಿರ್ಲಿ ದಿನ. ಎಲ್ಲರ ಮನೆಯಾಗ ಇರ್ತಾವ. ಓಡ್ಕೋತ ಇದ್ರಿಗೆ ಗೌಡ್ರ ಮನೆ ಇತ್ತು. ಗೌಡ್ತಿ ಬುದ್ಧರು ಬಂದಾರೆ, ನನ್ನ ಮಗನ ಜಾಕಿ ಮಾಡ್ತಾರಂತಾರೆ. ಅದಕ್ಕೆ ಒಂದಿಟ್ಟು ಸಾಸಿವೆ ಕಾಳು ಕೊಡು. ಸಾಸಿವೆ ಕಾಳು ಏನದ? ಇಟ್ಟು ಯಾಕೆ ಕಿಟ್ಟು ಕೊಡ್ತೀನಿ ಅಂದ್ಲಕ್ಕೆ. ನಿನ್ನ ಬದುಕಂಗಿದ್ರೆ ನಾ ಕೊಡೋಕ್ಕೆ ಹೇಳಿದ್, ನಿನಗೊಂದು ಕಿಲೋ ಕೊಡ್ತೀನಿ ಅಂತ ಆಕೆ ಕಿಲೋ ತೊಗೊಂಡು ಬಂದ್ಲು. ಆವಾಗ ಪದರ್ ಮಾಡಿ ಆಕೆ ಕೇಳಿದ್ಲು, ಗೌಡ್ತಿ ಅವರು ಸಾಸಿವೆ ಕಾಳು ತೊಗೊಂಬಂದಾರೆ, ಯಾರ ಮನೆಯಾಗ ಯಾರೂ ಸತ್ತಿಲ್ಲ, ಅವ್ರ ಮನೆಯ ಸಾಸಿವೆ ಕಾಳು ತೊಗೊಂಬ ಅಂದಾರ. ಕೈಯಾಗನ ಸಾಸಿವೆ ಹಿಡ್ಕೊಂಡು ಗೌಡ್ತಿ ಅಳಕತ್ಲು. ಆಕೆ ಮಗ ಸತ್ಯ 2 ದಿನ ಆಗಿತ್ತು. ಅಳಕತ್ಲು. ಯಾಕ್ರಿ ಸಾವುಕಾರ್ತಿ ಗೌಡ್ತಿ ಸಾಸಿವೆ ಕೊಡೋಕೆ ಯಾಕೆ ಹೇಳ್ತೇರಿ? 2 ದಿನ ಆಯ್ತು ನನ್ನ ಮಗ ಸತ್ತಾನ. ಸಾಸಿವೆ ಕಾಳು ಬೇಡ ಅಂದ್ಲಕ್ಕೆ. ಊರು ತುಂಬ ತಿರುಗಾಡಿದ್ಲು. ಯಾರ ಮನ್ಯಾಗ ಸಾಯದವರ ಮನೆಯ ಸಾಸಿವೆ ಕಾಳ. ನಿಮ್ಮ ಮನೆಗೆಲ್ಲ ಸತ್ತಾರಿಲ್ಲ? ಎಷ್ಟು ಚಂದ ಮಣ್ಣು ಕೊಟ್ಟು ಬಂದು ಕುಂತೀರಿ ನೋಡಿ. ಇಲ್ಲಿ ಎಲ್ಲರಿಗೆ ಮಣ್ಣು ಕೊಟ್ಟು ಬಂದು ಕುಂತೇವೆ. ಒಂದು ದಿವಸ ಹತ್ತಂಗೆ ಮಾಡ್ತೇವೆ. ಏನಿಲ್ಲ, ಏನು ಹಂಗಿಲ್ಲ, ಯಾರಿಲ್ಲ. ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡರ ಸಂಘ. ಜಗತ್ತಿನೊಳಗೆ ಇದು ನಾ ಮೇಲೆ ಕೇಳ್ತೀನಿ, ಹುಟ್ಟಿರಿ ಯಾಕೆ ಹುಟ್ಟಿರಿ? ಅದನ್ನು ಗೊತ್ತಿಲ್ಲ. ಇಲ್ಲಿ ಬಂದಿರಿ ಯಾಕೆ? ಅದವ್ರಿಗೆ ಗೊತ್ತದಿಲ್ಲ. ಇಲ್ಲಿ ಯಾಕೆ ಬಂದು ಕೂತೀರಿ? ಅದವ್ರಿಗೆ ಗೊತ್ತದಿಲ್ಲ. ಅರೆ ಹುಟ್ಟಿರಿ ಯಾಕಂದ್ರೆ ದೊಡ್ಡವ್ರು ಆಗ್ಬೇಕ್ರಿ, ಸಾಲಿ ಕಲಿಬೇಕ್ರಿ, ಮದುವೆ ಮಾಡ್ಕೋಬೇಕ್ರಿ, ಮಕ್ಳು ಹಡಿಬೇಕ್ರಿ, ಮನೆ ಕಟ್ಬೇಕ್ರಿ, ಮಾಡ್ಯಾಕ ಕಟ್ಬೇಕ್ರಿ, ಆಮೇಲೆ ಮಕ್ಕಳು ಮದುವೆ ಮಾಡ್ಬೇಕ್ರಿ, ಆಮೇಲೆ ಮುದುಕ ಆಗ್ಬೇಕ್ರಿ, ಆಮೇಲೆ ಗಾಡಿ ಕುಂಡ್ರಬೇಕ್ರಿ. ಕಡಿದ ನೋಡ್ರಿ ರಿಸಲ್ಟ್ ಹೆಂಗದ ಇದು. ರಿಸಲ್ಟ್ ಏನದ? ಕಡಿಗೆ ಸತ್ತು ಗಾಡಿ ಕುಂಡ್ರುದಲ್ಲ, ಕುಂಡ್ರಿಸ್ತಾರೆ ಅವ್ರು. ನೀ ಏನು ಕುಂಡ್ರತಿ? ನೀ ಕುಂಡ್ರಂಗಿಲ್ಲ, ಅವ್ರು ಕುಂಡ್ರಿಸ್ತಾರೆ ಎಲ್ಲರೂ ಕೂಡಿಕ್ಷನ್. ಇದು ರಿಸಲ್ಟ್ ಏನ್ರಿ ಮನುಷ್ಯನಿಗೆ? ಕಡಿಗೆ ಸಾಯೋದೇ ರಿಸಲ್ಟು. ಹಾಗಾದ್ರೆ ದನ ಸಾಯ್ತವಿಲ್ಲ, ಕತ್ತಿ ಸಾಯ್ತವಿಲ್ಲ, ಹುಳ ಸಾಯ್ತವಿಲ್ಲ, ಎಲ್ಲ ಸಾಯ್ತವೆ. ಅವ್ರಂಗೆ ನೀನೇ ಸತ್ತಂದ್ರೆ ನಿನಗೂ ದನಕ್ಕೆ ಏನು ಅಂತರ? ಎರಡು ದೊಡ್ಡ ಪ್ರಶ್ನೆ ಮಾಡಿದ್ರಿ. ಅವು ಸಾಯ್ತವೆ, ಹುಲ್ಲು ತಿಂದು ಸಾಯ್ತವ, ಹೊಲಸು ತಿಂದು ಸಾಯ್ತವ. ಅರ್ವಿ ಇಲ್ಲೇ ಬತ್ಲೆನೇ ಹುಟ್ಟ್ಯಾವ, ಬತ್ಲೆನೇ ಸಾಯ್ತಾವಿಲ್ರಿ ಅವು. ನಿಮ್ಮ ದನಕ್ಕೇನು ಚಣ್ಣಿ ಗಿಣ್ಣಿ ಹೊಲಿಸಿರಿ? ಹಂಗೆ ಹೊಲಿಸಿರಿ? ಇಲ್ಲಲ್ಲ, ಹಾಗೆ ಸಾಯ್ತಾವೆ, ಎಲ್ಲ ಸಾಯ್ತಾವಲ್ಲ.
ಮತ್ತು ಅವು ಹ್ಯಾಂಗೆ ಹುಟ್ಟ್ಯಾವ ಹಾಗೆ ಸಾಯ್ತವೆ. ನೀಟು ಚೊಣ್ಣಿ ಉಟ್ಕೊಂಡು ಕೋಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಇಲಕಲು ಸೀರೆ ಉಟ್ಕೊಂಡು ಸಾಯುದ? ಏನು ಹುಚ್ಚುತನ ರೀ, ಏನು ಹುಚ್ಚುತನ. ಸಾಯುವುದೇ ಇತ್ತಂದ್ರೆ ಇಷ್ಟು ಯಾಕೆ ಗಡ್ಬಡ್ ಮಾಡಬೇಕು, ಇಷ್ಟು ಯಾಕೆ ಸೀರೆ ಉಟ್ಕೋಬೇಕು, ಇಷ್ಟು ಯಾಕೆ ಮಾಡೇ ಕಟ್ಟಬೇಕು? ಸೋಮ ಲಕ್ಷ್ಯ ರೀ, ಪರಮಾತ್ಮ ನಿಮಗೆ ಸಾಯಕ್ಕೆ ಈ ಶರೀರ ಕೊಟ್ಟಿಲ್ಲ, ಇದು ನೆನಪಿಡ್ತೀರ. ಅದೇ ಮರ್ತೇವೆ ನಾವು. ಪರಮಾತ್ಮ ದನ ಕತ್ತಿ ಕುದುರೆ ಸಾಯಕ್ಕೆ ಅದಾವ, ಹುಟ್ಟಬೇಕ ಸಾಯಕ್ಕೆ. ನೀ ಯಾಕೆ ಹುಟ್ಟಿದಿ? ಹುಟ್ಟಿದರೆ ಸಾವಿಲ್ಲದೆಯೇ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು, ಅದು ನೆಟ್ಟನ್ನೇ ಅಳವರ್ದೆರ್ದೊಡೆ ಸತ್ತ ಬಳಿಕೆಯಲ್ಲಿ ಹುಟ್ಟದ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗೆ ಉತ್ತಮನು. ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳು ಕಲಿತೇನು ಫಲವೆಂದ? ಯಾಕೆ ಹುಟ್ಟಬೇಕು? ಸಾಯಕ. ಸಾಯ ಸಲುವಾಗಿ ಹುಟ್ಟಂಗಿದ್ರೆ ದನ ಕತ್ತಿ ಕುದುರೆ ಆಗು. ಸಾವನ್ನು ಗೆದಿಯಲಿಕ್ಕೆ ಈ ಮನುಷ್ಯ ಶರೀರ ಬಂದದ, ನೆನಪಿಡ್ರಿ. ಸಾವನ್ನು ಗೆದ್ಯಾಕ ಮರವೇ ಕೀರ್ತಿ ರೂಪೇ ಉರಾವೆ, ಮರವೇ ಕೀರ್ತಿ ರೂಪೇ ಉರಾವೆ. ಮನುಷ್ಯನ ಜೀವನದಲ್ಲಿ ಸಾವನ್ನು ಗೆದಿಯಲಿಕ್ಕೆ ಇದು ಅದ. ಸಾವಿತ್ರಿ ಗೆದ್ದಾಳಂತ ಹೇಳ್ತೀರಲ್ಲ, ಗಂಡನ ಹುಡುಕಿಸಾಳಂತ ಬಾಯಿ ಹೇಳ್ತೀರಿ. ಜಗತ್ತಿನೊಳಗೆ ಮಹಾತ್ಮರು ಸಾಯುವುದಿಲ್ಲ, ನಮ್ಮ ಶರಣರು ಸಾಯರು, ಸಾವನರಿಯರು. ಶರಣರಂತ ಯಾರಿಗಂತಾರೆ, ಮಹಾತ್ಮರಂತ ಯಾರಿಗಂತಾರೆ? ಸಾವು ಅವ್ರ ಸಮೀಪ ಬರಂಗಿಲ್ಲ. ಬೆಂಕಿ ಸಮೀಪ ಹೆಂಗೆ ಹುಳ ಬರಂಗಿಲ್ಲ, ಹೌದಿಲ್ಲ? ಬರ್ತಾವೇನು ಹುಳ? ನಾವು ಸಾಯ್ತೇವಂತ ಅಲ್ಲೋಯಪ್ಪ ದೂರ ಇಲ್ಲಿ ಬೆಂಕಿ ಸಮೀಪ ಹೆಂಗೆ ಹುಳ ಬರಂಗಿಲ್ಲ, ಹಂಗೆ ಮಹಾತ್ಮರು ಶರಣರು ಸಂತರು ಅಂಥವ್ರು ಇದರಿಗೆ ಅವ್ರ ಸಮೀಪ ಬರಂಗಿಲ್ಲ. ಅವರು ನಮ್ಮ ಶರಣರು ಸಾಯರು, ಸಾವನರಿಯರು. ಅದಕ್ಕೆ ಮಹಾನುಭಾವರು ನಾವು ಭಾಳ ಸುಂದರವಾಗಿ ಹೇಳ್ತಾರಪ್ಪ, ಈ ಶರೀರ ಬಂದದ್ದು ಯಾಕೆ, ಇದರಾಗ ಏನು ಗಳಿಸಬೇಕು, ಏನಾಗಬೇಕು? ದೇವರಾಗಬೇಕು ರೀ, ದೇವರಾಗಬೇಕು. ದೇವರ ಸತ್ತಿಲ್ಲ, ಸಾಯಂಗಿಲ್ಲ. ಸಾಯವ ದೇವರಲ್ಲ, ಹುಟ್ಟವ ದೇವರಲ್ಲ. ಹುಟ್ಟು ಸಾವುಗಳನ್ನು ಏನಪ್ಪ ಗೆದ್ದವನು ದೇವರದನ. ಅದಕ್ಕೆ ಮಹಾತ್ಮರು ಪರಮಾತ್ಮರು, ಸಿದ್ದರಾಮೇಶ್ವರರು, ಸಿದ್ಧಾರೂಢ ಸ್ವಾಮಿಗಳು, ಶರಣರು, ಅಕ್ಕಮಾದೇವಿ, ಇವರೆಲ್ಲರೂ ಏನದಾರ? ಅವರು ನಮ್ಮಂಗೆ ಪಾರ್ಟ್ ಹಾಕ್ಯಾರ. ಪಾರ್ಟ್ ಹಾಕಿದವರು ಸಾಯಂಗಿಲ್ಲಲ್ರಿ, ಹೌದಲ್ಲ? ಯಾರ್ದಾರ ಏನಪ್ಪ ಅವನ ಪಾಠ ಇವ್ರ ಪಾಠ ಹಾಕಿದ್ರು, ಪಾಠದಾಗ ಅವನಿಗೆ ಸಾಯುವುದಿತ್ತು, ಸತ್ತಾನ ಸತ್ತಂಗೆ ಮಾಡ್ಯಾನ, ಪಾಠ ಹಾಕ್ಯಾನ, ಸಾವು ಒಂದು ಅಲ್ಲದು, ಆ ಪಾಠ ಹಾಕ್ಯಾನ. ಹಾಗೆ ಮಹಾತ್ಮರು ಏನಪ್ಪ ಜಗತ್ತಿನೊಳಗೆ ಜ್ಞಾನಿಗಳು, ಇದು ಮನುಷ್ಯನ ಇದು ಪಾರ್ಟ್ ಹಾಕಿರ್ತಾರೆ, ಅವರು ಸಾಯಂಗಿಲ್ಲ, ಅವರು ಸಾವನರಿಯರು. ಜಗತ್ತಿನೊಳಗೆ ಪ್ರತಿಯೊಬ್ಬರಿಗೆ ಸಾವಿನ ಅಂಜಿಕೆ ಅದ, ಸಾವು ಅಂಜಿಕೆ ಎಲ್ಲರಿಗೆ ಅದ, ಎಲ್ಲರಿಗೆ ಅದ. ಸಾಯಕ್ಕೆ ಒಲ್ಲ ಅನ್ನಂಗಿದ್ರೆ ಮೊಟ್ಟ ಮೊದಲು ಹುಟ್ಟಬೇಡ, ಹೌದಲ್ಲ? ಹುಟ್ಟಿಡಬೇಡ. ಹಂಗೆ ಹರಿಬಾರ್ದು, ತೊಡಬೇಡ, ಹರಿಯಂಗನಿಲ್ಲ, ಅದು ಹಂಗೆ ಇರ್ತಾವೆ. ತೊಟ್ಟೆ ಅಂದ್ರೆ ಹರಿತದೆ, ಹರಿಬಾರ್ದಂದ್ರೆ ತೊಡಬೇಡ, ಹಾಗೆ ಇಡು, ಹಾಗೆ ಇಡು. ಹಾಗೆ ಮಹಾತ್ಮರು ಹೇಳ್ತಾರೆ, ನಿನ್ನ ಜೀವನದೊಳಗೆ ಸಾವು ಬೇಕಾಗಿಲ್ಲ, ಸಾಯೋದು ಬೇಡಾಗಿತ್ತು ಅಂದ್ರೆ ಮೊಟ್ಟ ಮೊದಲು ನಾವು ಹುಟ್ಟಿಲ್ಲ ಅಂತ ತಿಳ್ಕೊ, ಮಾತೇ ಮುಗಿತಲ್ರಿ, ಹುಟ್ಟಿದವನೇ ಸಾಯ್ತಾನೆ. ಅದಕ್ಕೆ ಪರಮಾತ್ಮನ ಜಾಯತೆ ಶಾಸ್ತ್ರ ಹೇಳಿದ್ರು ಅವರು. ಯಾಕೆ? ನಾವು ಹುಟ್ಟವಲ್ಲ, ನಂಬ್ರಿಯತೆ ಕದಾಚಿನ್ ನಾಯಂ ಭೂತ್ವ ಭವಿತಾವ ಅನುಭಯ ಅಜೋ ನಿತ್ಯ ಶ್ವಾಸಿತೋಯಂ ಪುರಾಣವನ್ನ ಹನ್ಯತೆ ಹನ್ಯಮಾನೇ ಶರೀರ. ಅರ್ಜುನ ಯಾಕೆ ಯುದ್ಧ ಮಾಡ್ದ? ಯಾಕೆ ಅತ್ತ? ನಾನು ನನ್ನವರು, ನಾನು ದೇಹ, ಇವ್ರು ನನ್ನ ಅಣ್ಣತಮ್ಮರು, ಕಾಕಾ ಬಾಬಾ, ಇವರು ನಾ ಹೊಡೆದ್ರೆ ಸಾಯ್ತಾರೆ ಅಂತೇ ಅಂದವ. ದೇವರ ರಣರಂಗದೊಳಗೆ 14 ದಿವಸ ಯುದ್ಧ ನಡೆದದ. ರಣರಂಗದೊಳಗೆ ಎಲ್ಲಿ ಕುದುರೆ ಚೀರ್ತಾವ, ಆನೆ ಚೀರಾಡಕತ್ತೇವ, ಬಾಣ ಸ್ವಯ್ ಸ್ವಯ್ ಅಂತ ಬೀಳಕತ್ತೇವ, ಅಂಥದ್ರೊಳಗೆ ಅರ್ಜುನ ಭಗವದ್ಗೀತೆ ಕೇಳ್ಯಾನ. ಹೌದಲ್ಲ? ನಿಮ್ಗೆ ಪ್ರವಚನ ನಮ್ಮ ಮನ್ಯಾಗ ಸೌಡೇ ಇಲ್ರಿ ಅಂತ. ಅವನಿಗೆ ಸೌಡಿತ್ತೇನು? ಯುದ್ಧದಾಗ ಸೌಡಿತ್ತು, ಬಾಣ ಬೀಳ್ತಿದ್ದು, ಆನೆ ಸಾಯ್ತಿದ್ದು, ಕುದುರೆ ಚೀರ್ತಿದ್ದು, ಇಂಥದ್ರ ಮಧ್ಯದೊಳಗೆ ಹೆಂಗೆ ಅರ್ಜುನ ಇರ್ಬೇಕು ಕೇಳ್ದವ ಶಾಸ್ತ್ರ?
ಹೆಂಗೆ ಕೇಳ್ದ? 18 ಅಧ್ಯಾಯ ರೀ, ಒಂದು ಅಧ್ಯಾಯ ಅಲ್ಲ, 18 ಅಧ್ಯಾಯ. 18 ಏನಪ್ಪ ದಿವಸ ಮಹಾಭಾರತ ಯುದ್ಧ ನಡೆದದ. ಅದರಾಗ ಬಾಣಗಳ ಮಧ್ಯದಲ್ಲಿ, ವೈರಿಗಳ ಮಧ್ಯದಲ್ಲಿ, ಕುದುರೆ ಆನೆ ಸಾಯುವುದು ಚೀರುವುದ್ರ ಮಧ್ಯದಲ್ಲಿ ಏಕಾಂತ ಚಿತ್ತನಾಗಿ ಕೇಳದ್ನಲ್ಲ, ಕಟ್ಕಡಿ ಹೇಳ್ತಾನ, ಹೇ ಪರಮಾತ್ಮ, ನಿನ್ನ ಮಾತನ್ನ ಕೇಳಿದೆ, ನಾನು ಹುಟ್ಟುವವನಲ್ಲ ಸಾಯುವವನಲ್ಲ ಅಂತ ಯುದ್ಧವನ್ನು ಮಾಡ್ಯಾನ ಅಂತ ಕೇಳಿದ್ರೆ ಹೆಂಗಿರ್ಬೇಕ್ರಿ ಅರ್ಜುನ? ಅದಕ್ಕೆ ಶಾಸ್ತ್ರ ಹೇಳ್ತಾರವರು, ನಾವು ಯಾವಾಗಲೂ ಕೂಡ ಈ ಪರಮಾರ್ಥ ಮಾರ್ಗದೊಳಗೆ ಕಾಲು ಇಡಬೇಕು ಅಂದ್ರೆ ಇದು ಹೇಡಿಗಳ ಕಾಯರ ಮನುಷ್ಯನ ಕೆಲಸ ಅಲ್ಲ, ಇದು ಹೇಡಿ ಕೆಲಸ ಅಲ್ಲ. ಬಹಳ ಶೂರ ಧೀರ ವೀರಬೇಕು, ಬೇಕು, ತನ್ನ ಶರೀರಕ್ಕೆ ತುಳಸಿ ಎಲೆ ಇಡಬೇಕು, ಅಂಥವ್ರ ಕೆಲಸದ ಇದು. ಸಂಸಾರದ ಮೇಲೆ ಎರಡು ಮೇಲೆ ಪ್ರೇಮ್ ಮಾಡಿ ಕೆಲಸ ಸೋಮ ಆಯ್ತು, ಏಕ ತಾಸ ಕಾಯ ಕಾಮನೆ ಚಾಲ ಜಾವನ ಬಸ್ಸು ಐಕು ಅಂತ ಹಿಂಗಲ್ಲದು. ದಂಧ ಇಲ್ಲಕ್ಕೆ ಬಂದು ಕೇಳೋದಲ್ಲ, ಎಲ್ಲ ದಂಧ ಬಿಟ್ಟು ಕೇಳೋದು ಕೆಲಸ ಇದು. ನಾವು ಹೆಂಗೆ ದಂಧ ಇಲ್ಲ, ಸಾಯಂಕಾಲಕ್ಕೆ ಚಲ ಥೋಡ ಜಾವನ ಬಸ್ಸು, ನಂತರ ಜೀವನ ಯವು ಅವ್ರ ಕೆಲಸ ಅಲ್ರಿ ಇದು, ಎಲ್ಲ ಬಿಟ್ಟು ಮಾಡೋ ಕೆಲಸ ಅದು. ಯಾರಿಲ್ಲ, ನನಗೆ ಯಾರಿಲ್ಲ, ನನಗೆ ಪರಮಾತ್ಮ ಒಬ್ಬನೇ ಅದಾನಂತ ಯಾವೊಂದು ಧೈರ್ಯ ಅದ. ಸಂಸಾರ ಮೇಲಿಂದ ಆಸೆ ಬಿಟ್ಟವಂದು ಈ ಕೆಲಸ ಅದ. ಎಲ್ಲ ಆಸೆ ಇಟ್ಟು ಕೇಳೋ ಕೆಲಸ ಸೋಮ ಇದೊಂದು ಟೈಮ್ ಪಾಸ್. ನೋಡಿರಿ, ನೀವು ಬಸ್ ಸ್ಟ್ಯಾಂಡಿಗೆ ಕುಂತಿರ್ತೀವಿ, ಬಸ್ ತಡ ಇರ್ತದೆ, ಅವ ಬರ್ತಾನೆ ಕಳ್ಳಿ ಮಾರ ಹೊರಗಳ್ಳಿ, ಟೈಮ್ ಪಾಸ್ ಹುರ್ಕಳ್ಳಿ ಆ ಹುರ್ಕಳ್ಳಿ ತಿಂದ್ರೆ ಹೊಟ್ಟೆ ತುಂಬುತ್ತದ? ಹೊಟ್ಟೆ ತುಂಬಂಗಿಲ್ಲ. ಮತ್ತು ಹ್ಯಾಂಗೆ ಮಾಡಬೇಕು? ಬಸ್ ಒಂದು ತಾಸು ಹಾಕೋದು ಕೊಡೋದು ಒಂದೊಂದು. ಇದು ಪ್ರವಚನ ಟೈಮ್ ಪಾಸ್ ಅಲ್ವಯ್ಯಪ್ಪ, ಇದು ಟೈಮ್ ಪಾಸ್ ಮಾಡೋಕ್ಕಲ್ಲ, ಎಲ್ಲವನ್ನು ಬದಿಗೊಟ್ಟಿ ಮಾಡ್ತಕ್ಕಂಥ ಕೆಲಸ. ನೀವು ಪರಮಾತ್ಮನಿಗೆ ಆಣಿ ಮಾಡಿ ಬಂದಿರಿ. ಯದಾ ಯೋನ್ಯಂ ಪ್ರಮುಂಚಾಮಿ ತತ್ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷೇಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಹೇ ಪರಮಾತ್ಮ, ತಾಯಿ ಹೊಟ್ಟೆಯಾಗ ಎಷ್ಟು ತ್ರಾಸು ಅಯ್ಯಪ್ಪ, ಭಾಳ ತ್ರಾಸ. ಅಲ್ಲಿ 3 ಬೈ 6 ಪಲ್ಲಂಗಿತ್ತೇನು ಹೊಟ್ಟೆಗೆ? ಆರಾಮೇನು ಅಗರಬತ್ತಿ ಹಚ್ಚಿದ್ರೆ, ಶೇಂಟ್ ಹಾಕಿದ್ರೆ, ಶೇಂಟ್ ಅದೇ ಶೇಂಟ್ ಅಲ್ಲಿ ಒಳಗೆ ತಾಯಿ ಹೊಟ್ಟೆಯಾಗ 7 ತಿಂಗಳು ಇದ್ರು ಬಂದ ನಾಚಿಕೆ ಬಂದಿಲ್ಲ. 7 ತಿಂಗಳು ಇದ್ದು ಬಂದ ನಾಚಿಕೆ ಬಂದಿಲ್ಲ. ದೇವ್ರಿಗೆ ಹೇಳಿ ಬಂದೇವಿ, ಇನ್ನು ಮುಂದೆ ಹೊಟ್ಟೆಗೆ ಬರಲಾರ್ದಂಗೆ ಮಾಡ್ಕೋತೀನೋ ಯಪ್ಪ, ಇನ್ನು ಈ ಹೊಟ್ಟೆಗೆ ಬರಂಗಿಲ್ಲ. ಹಾಗೆ ನಾನು ನಿನ್ನ ಕರಿತು ಗುರುಗಳಿಗೆ ಭೇಟಿಯಾಗಿ ನಾನು ಮುಕ್ತನಾಗ್ತೀನಿ ಅಂತ ಹೇಳಿ ಬಂದವರು ಇಟ್ಟು ಕಿಶದಾಗ ರೊಕ್ಕ ಮೈಯಾಗ ಸೊಕ್ಕು ಬಂತು ಅಂದ್ರೆ ಏನಂತ, ವೇರ್ ಈಸ್ ಗಾಡ್, ಹೂ ಈಸ್ ಗಾಡ್, ಇಫ್ ದ್ಯಾಟ್ ಫಾರ್ ಎನಿವೇರ್ ಕಮ್ ಆ್ಯಂಡ್ ಸ್ಟ್ಯಾಂಡ್ ಬಿಫೋರ್ ಮೀ. ಎಲ್ಲಿದ್ದಾನೆ ದೇವರು? ಯಾರು ನೋಡ್ಯಾರ್ರಿ ದೇವರು? ಯಾರು ನೋಡ್ಯಾರ? ಬರೋಬರ. ಯಾವ ದೇವ್ರು ಹೇಳ್ತಾರೆ? ಏನು ಪುಣ್ಯ ರೀ, ಏನು ಪಾಪ ರೀ, ಹೊಡಿಬೇಕು ನೀವು ಲಕ್ಕವ್ವ. ಎಲ್ಲದನ್ನ ದೇವ್ರು ಗೊತ್ತಾಗ್ತದೆ, ಈಗ ಗೊತ್ತಾಗಿಲ್ಲಪ್ಪ ನಿನಗೆ. ಲಕ್ಕವ್ವ ಹೊಡಿಬೇಕು, ಕುಂತಲ್ಲೇ 1-2 ನಡಿಬೇಕು, ಎಂದು ಸತ್ತಿತ್ತು ಅಂತ ಮನ್ಯಾಗನವ್ರು ಅನ್ಬೇಕು, ನಿನ್ನ ಕಿವಿ ಕೇಳಂಗೆ. ಅವಾಗಂತಾನೆ ದೇವರ ಪರಮಾತ್ಮ ಎಲ್ಲಿ ಅಯ್ಯಪ್ಪ, ಈಗ ಯಾಕೆ ಹೋಯ್ತಾನೆ? ಸಾಯಿ ಅದರ ಆ ಹೊಲಸನಾಗ ಸಾಯಿ ಅಂತಾನೆ ಪರಮಾತ್ಮ. ಅರೆ ಮನುಷ್ಯನಿಗೆ ಅಷ್ಟು ಸುಲಭ ಅಲ್ಲ, ಭಕ್ತಿ ಅಷ್ಟು ಹುಟ್ಟಕ್ಕೆ ಸುಲಭ. ಅನಂತ ಜನ್ಮದ ಪುಣ್ಯ ಬೇಕ್ರಿ. ಗುರುವೇ ಪರಮಾತ್ಮ ಪರೇಶು ಜಾಂಚ ಐಸಾ ದೃಢ ವಿಶ್ವಾತು ತೇಣೆ ಅಂಕಿಲ ಭಗವಂತ. ಸದ್ಗುರು ಪರಮಾತ್ಮ ಅದಾನೆ, ಮನುಷ್ಯ ಅಲ್ಲ. ಗುರುವು ನರನೆಂದವಗೆ, ಹರನಶಿಲೆ ಎಂದವಗೆ, ಮಂತ್ರ ಅಕ್ಷರ ಎಂದವನಿಗೆ ಶಾಶ್ವತ ನರಕ ತಪ್ಪದು. ತಿಳಿದ್ರಿ? ಗುರುವಿಗೆ ಮನುಷ್ಯ ಅಂದರೆ, ದೇವರ ಗುಡಿಯನ್ನು ದೇವರಿಗೆ ಕಲ್ಲ ಅಂದರೆ, ಗುರುಗಳು ಕೊಟ್ಟು ಮಂತ್ರ ಓಂ ನಮಃ ಶಿವ ಅದನ್ನು ಓ ನಮ್ಮ ಅದ ಅಂತ ಹಿಂಗೆ ಅಕ್ಷರ ಅಂದಿ ಅಂದ್ರೆ ನಿನಗೆ ಹೊರಗೆ ಬರಲಾರ್ದ ನರಕ. ಹೆಂಗೆ ಜನ್ಮ ಠೇಪ ಶಿಕ್ಷೆ ಇರ್ತಾವಿಲ್ರಿ, 10 ವರ್ಷ 20 ವರ್ಷ ಅವ್ರಿಗೆ ಜನ್ಮ ಠೇಪನೇ ಇರ್ತದೆ. ಹಂಗೆ ನಿನಗೆ ಜನ್ಮಾಂತರ ನರಕ ಸಿಗ್ತದೆ ಅಂತ ಮಹಾತ್ಮರು ಹೇಳಿದ್ದಾರೆ. ಪುಣ್ಯಾತ್ಮ ಅಲ್ಲಿ ಲಕ್ಷ್ಯ ಇಡೋರು.
ಕಿಶದಾಗ ರೊಕ್ಕ, ಮೈಯಾಗ ಸೊಕ್ಕಿದ ಕಾಲಕ್ಕೆ ಮನುಷ್ಯನಿಗೆ ಎಲ್ಲರಿಗೂ ಅನ್ನಕ್ಕೆ ಬರ್ತದೆ. ಎಲ್ಲಿ ದೇವ್ರದಾನ, ಯಾರು ಹೇಳ್ತಾರ, ಏನು ಹೇಳ್ತಾರ, ಈಗ ಗೊತ್ತಾಗಿರ್ತಮ್ಮ. ನಾ ಹೇಳಿದ್ನಲ್ಲ, ನಾ ಭಾಳ ಚಂದ ಹೇಳ್ತೇನೆ. ಮೈ ಲಕ್ವ ಹೊಡೆದಿರಬೇಕು, ಬಿತ್ತು ಟೈಮ್ ಬಂದಿರಬೇಕು, ಮಳೆ ಹೆಚ್ಚಾಗಿರಬೇಕು, ಒಂದು ಎತ್ತು ಸತ್ತಿರಬೇಕು, ಮನೆಯಾಗ ಹುಡುಗಿ ಲಗ್ಗಂದು ಓಡಿ ಹೋಗಿರಬೇಕು. ಅವಾಗ ಕೇಳ್ರಿ ಅವನಿಗೆ ದೇವ್ರು ಹೇಳಿದ ಯಪ್ಪ ದೇವರೇ ಪರಮಾತ್ಮ ಈಗ ಬರ್ತದೆ. ದುಃಖಮೇ ಸುಮಿರಣ ಸಬ್ ಕರೆ ಸುಖಮೇ ಕರೆ ಕೂದ. ಮನುಷ್ಯ ಸುಖದಾಗನು ಪರಮಾತ್ಮ ನೆನೆಸಿದ್ರೆ ದುಃಖ ಬರಂಗಿಲ್ಲ. ಅರೆ ಜಡ್ ಬಂದ ಮೇಲೆ ಪಥ್ಯ ಮಾಡ್ತೀರಲ್ಲ, ಉಪ್ಪು ತಿನ್ಬೇಡದು ಏನು ಹೊರ ಮತ್ತು ಮೊದಲೇ ಮಾಡಿದ್ರಿ ಜಡ್ಡಾಗಿ ಬರ್ತಿತ್ತು ನಿನಗೆ. ಮೊದಲೇ ಪಥ್ಯ ಮಾಡಿದ್ರಿ ಜಡ್ಡೇ ಬರ್ತದೆ. ಜಡ್ ಯಾರು ಪಥ್ಯ ಮಾಡೋರು ಭಾಳ ಮಂದಿ ಸಿಗ್ತಾರೆ ನಿಮಗೆ. ಜಡ್ ಬಂದು ಪಥ್ಯ ಮಾಡ್ತಾರೆ, ಅದು ಅಲ್ಲ ಇದು ಅಲ್ಲ. ಮೊದಲು ಎಲ್ಲ ಬೇಕು, ಎಲ್ಲ ಬೇಕು. ಇದ್ದುದು ಬೇಕು, ಇಲ್ಲದ್ದು ಬೇಕು, ಕುಡಿದು ಬೇಕು, ಕುಡಿಬಾರ್ದು ಬೇಕು. ಈಗ ಎಲ್ಲ ಕುಡಿಬೇಡ, ಔಷಧ ಕುಡಿ, ಮತ್ತೇನು ಕುಡಿಬೇಡ. ನೀನು ಹಣೆಬರದಾಗ ಔಷಧ ಮತ್ತೇನು ಕುಡಿಯಂಗಿಲ್ಲ. ಗುಳಿಗೆ ನುಂಗೋದು, ಔಷಧ ಕುಡಿಯೋದು, ಹಾಸಿಗೆ ಹಿಡಿಯೋದು, ಹೆಣ ಎತ್ತುದು. ಲೆಕ್ಕ ಹಾಕಿರಿ, ಮನುಷ್ಯ ಸುಖ ಇದ್ದ ಕಾಲಕ್ಕೆ ಮಾಡಿದರೆ ಯಾಕೆ ಬರ್ತಿತ್ತು, ಯಾಕೆ ಬರ್ತಿತ್ತು? ಅದಕ್ಕೆ ಅಂತಾರೆ ಮಹಾತ್ಮರನ್ನು ನೆನೆಸಪ್ಪ, ನೆನೆಸು. ಇದು ನೀ ಮೊದಲೇ ಪಥ್ಯ ಮಾಡಿದ್ರೆ ನನಗೆ ಜಡ್ ಬರ್ತಿತ್ತಿಲ್ಲಪ್ಪ, ಬರ್ತಿತ್ತಿಲ್ಲ, ಜಡ್ ಬರ್ತಿತ್ತಿಲ್ಲ. ಅದಕ್ಕೆ ಸದಾ ಪಥ್ಯ ಮಾಡೋರಿಗೆ ಹೆಂಗೆ ಜಡ್ ಬರೋಂಗಿಲ್ಲ, ಹಂಗೆ ಸದಾ ಪರಮಾತ್ಮ ನೆನೆಸ್ಬೇಕು, ನೆನೆಸ್ಬೇಕು. ಹೌದಲ್ಲ? ಈಗ ನೆನೆಸಂದ್ರೆ ಅಲ್ಲ ಅಂತಾರೆ, ಈಗ ನೆನೆಸವಲ್ಲ ಅಂತಾರೆ. ವಯಸ್ಸಾಗಬೇಕು, ಮೊಳಕಾಲು ಹಿಡಿಬೇಕು, ಅವಾಗ ಕುಂಡ್ರು ಶಿವ ಶಿವ ಶಿವ. ಮತ್ತು ಮೊದಲೇ ಅನ್ಬೇಕಾಗಿದ್ದೇನೆ, ಬ್ಯಾನೆ ಆಗಿತ್ತವಾಗ. ಈಗ ಶಿವ ಶಿವ ನಾರಾಯಣ ಹರ ಹರಿ ಹರ್ಕೊಂಡು ಹೋಯ್ತು ನಿಂದೆಲ್ಲ ಸಂಸಾರ. ಈಗೇನು ಹರಿ ಅಂದರೆ ಏನು ಹರ್ಕೊಂಡು ಹೋಗೋದ ಬೈ ಬಿಡಿ ಅಲ್ಲ. ನಕ್ಷಡ್ರಿ ಮಹಾತ್ಮ ನಾವು ಇಷ್ಟು ಪ್ರೀತಿಯಿಂದ ಹೇಳ್ತಾ ಇರ್ತಮ್ಮ, ಈಗೇ ಚಾಲು ಮಾಡಿ, ಈಗೇ ಚಾಲು ಮಾಡಿ. ಈಗಿನಿಂದ ಪಥ್ಯ ಮಾಡಿದ್ರೆ ಜಡ್ಡೇ ಬರೋಂಗಿಲ್ಲ ರೀ. ಯಾಕೆ ಜಡ್ಡು ಬರ್ತದೆ? ಏನು ಉಣಬೇಕು, ಏನು ಕುಡಿಬೇಕು, ಅದು ಕುಡಿದು ಉಂಡು ಎಟ್ಟು ಏನು ಇತ್ತಂದ್ರೆ ಜಡ್ಡೇನೇ ಬರೋಂಗಿಲ್ಲ ಮನುಷ್ಯನಿಗೆ. ಜಡ್ಡು ಬಂದ ಬಳಿಕ ಪಥ್ಯ ಮಾಡ್ತೇವೆ ನಾವು. ಅಷ್ಟು ಶಾಣೆರಿದ್ದೇವೆ. ಜಡ್ಡು ಬಂದಾಗ ಪಥ್ಯ ಮಾಡೋಕೆ ಶಾಣೆ ಅಂತಾರೆ, ಮೂರ್ಖಂತಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಯಾನೇ ಉಣಕ್ಕೆ ಬರ್ತದೆ, ಏನು ಉಣಬೇಕು, ಎಷ್ಟು ಉಣಬೇಕು, ಯಾವಾಗ ಉಣಬೇಕು, ಯಾರ್ದು ಉಣಬೇಕು, ಎಲ್ಲಿ ಉಣಬೇಕು ಗೊತ್ತದೆ. ನಾವು ಎಷ್ಟು ಉಣಬೇಕು ಅದು ಗೊತ್ತಿರಬೇಕು, ಯಾರ್ದು ಉಣಬೇಕು ಅದನ್ನು ಗೊತ್ತಿರಬೇಕು, ಎಲ್ಲಿ ಉಣಬೇಕು ಅದನ್ನು ಗೊತ್ತಿರಬೇಕು. ನಾವು ಎಲ್ಲಿ ಬೇಕಾದಲ್ಲಿ, ಯಾರ್ದು ಬೇಕಾದವ್ರು, ಹ್ಯಾಂಗೆ ಬೇಕಾದಂಗೆ ಉಣ್ತೇವೆ, ಹ್ಯಾಂಗೆ ಬೇಕಾದಂಗೆ ಕತ್ತರಿಸ್ಕೋ. ದವಾಖಾನೆಗೆ ಹೆಂಗೆ ಬೇಕು ಕತ್ತರಿಸ್ತಾರೆ, ಕೈ ಕತ್ತರಿಸ್ತಾರೆ, ಕಾಲು ಕತ್ತರಿಸ್ತಾರೆ, ಹೊಟ್ಟೆ ಕತ್ತರಿಸ್ತಾರೆ, ಕತ್ತರಿಸ್ಕೋ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಎಲ್ಲದಕ್ಕೂ ಜಗತ್ತಿನೊಳಗೆ ನಿಯಮದ. ಆ ನಿಯಮ ಬಿಟ್ಟುಗಳನ್ನು ಮನುಷ್ಯ ನಡಿಲಿಕ್ಕೆ ಎಂದೂ ಪ್ರಯತ್ನ ಮಾಡಬಾರ್ದು. ಏನು ನೋಡ್ಬೇಕು, ಏನು ಆಡಬೇಕು, ಏನು ಉಣಬೇಕು, ಏನು ಹಿಡಿಬೇಕು, ಇವೆಲ್ಲಕ್ಕೊಂದು ನಿಯಮ ಮಾಡಿದ್ದಾರೆ ಶಾಸ್ತ್ರ. ಮಹಾತ್ಮರು ಪುಣ್ಯಾತ್ಮರು ನಮಗೆ ಮಾಡಿದ್ದಾರೆ. ಅದನ್ನು ಹಿಡಿಬಾರ್ದು ಹಿಡಿದೇವಿ, ನೋಡಬಾರ್ದು ನೋಡ್ದೇವಿ, ಆಡಬಾರ್ದು ಆಡ್ದೇವಿ, ಮಾಡಬಾರ್ದು ಮಾಡ್ದೇವಿ ಅಂತಂದ್ರೆ ದುಃಖ ನೀ ಕರೆಯೋ ಜರುರತ್ತಿಲ್ಲ. ಪತ್ತೆ ಬಿಟ್ಟವನಿಗೆ ದುಃಖ ತಾನಾಗಿ ನೀ ಕರಿಲಾರ್ದೆ ಬರ್ತದ. ಹೌದಲ್ಲ? ಏನು ಜಡ್ಡಿ ಕರೆದಿರಿ, ಟೈಫಾಯ್ಡ್ ಕದು, ಬಿ ಪಿ ಕರೆದಿರಿ, ಬರ್ತಾವ. ಯಾಕೆ? ನೀವು ಸರಿಯಾಗಿ ಇರಲಾರ್ದ ಬಟ್ಟೆಗೆ ಜಡ್ ಬಂದವು. ಹಿಂದಕ್ಕೆ ಭಾಳ ಮಂದಿ 100 ವರ್ಷ ಇರ್ತೀರಂತಾರೆ. ಈಗ ಆಯಿತು, ಸಾಟ್ ಆಗೋದೇ ಒಂದು ದೊಡ್ಡ. ಹಿಂಗೆ ಕುಡಿದು ತಿಂದು ಕತ್ತರಿಸ್ಕೊಂಡು ಕೊಯ್ಕೊಂಡು 60 ವರ್ಷ ಇರ್ತಾನೆ. ಭಾಳ ಆದ್ರೆ 60-70 ವರ್ಷ. ಯಾಕೆ? ಉಣಿದ್ರಾಗ ನಿಯಮ ಇಲ್ಲ, ತಿನ್ನೋದ್ರಾಗ ನಿಯಮ ಇಲ್ಲ, ಮಾತಾಡಿದ್ರೆ ನಿಯಮ ಇಲ್ಲ. ಅದಕ್ಕೆ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟಮೆನ್ನುಂಟೆ ಶಾಸ್ತ್ರ. ಅದಕ್ಕೆ ಮಹಾತ್ಮರಂತಾರೆ, ಜೀವನದಲ್ಲಿ ನನಗೆ ದುಃಖ ಬರಬಾರ್ದು, ನನಗೆ ಸುಖ ಇರಬೇಕು, ಶಾಂತಿ ಇರಬೇಕು ಅಂತಂದ್ರೆ ಒಂದು ಮಾತದ. ಅಡಿಗೆ ಎಷ್ಟು ಯಾಕೆ ಮಸಾಲೆ ಹಾಕ್ರಿ, ಮಸಾಲೆ ಹಾಕ್ರಿ, ಮಸಾಲೆ ಹಾಕಿ ರುಚಿ ಹಾಕವಿಲ್ಲ ಅಡಿಗೆ ಹಾಕವ. ಯಾರು ಹಿಂಗೆ ಮಾಡ್ತಾರೆ, ಯಾರು ಹಿಂಗೆ.
ಅಲ್ಲ ಅಲ್ಲ ಮಸಾಲೆ ಇಲ್ಲದೆ ಅಡುಗೆ ರುಚಿ ಹಾಕವ ಇಲ್ಲ, ಮಸಾಲೆ ಬೇಕೇ. ಪರಂತು ಮಸಾಲೆಗಿಂತ ಮೊದಲು ಉಪ್ಪು ಬೇಕು. ಉಪ್ಪು ಇಲ್ಲದೆ ಅಡುಗೆನೇ ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡೋರು ಜಗತ್ತಿನಾಗಿಲ್ಲ. ಉಪ್ಪಿಗಿಂತ ಅಡುಗೆ ರುಚಿ. ಅದನ್ನು ಬಿಟ್ಟು ಬೇಕಾಟ ಮಸಾಲೆ ಹಾಕ ಅಡುಗೆ ಮಾಡಿರಿ, ಉಣವ್ರು ಎರಡು ತೆರಿ ಬಡಿತಾರೆ ನಿಮಗೆ. ಉಪ್ಪು ಹಾಕಿಲ್ಲ, ಉಪ್ಪು ಹಾಕಿಲ್ಲ. ಅದಕ್ಕೆ ಮನುಷ್ಯರ ಶಾಸ್ತ್ರ ಹೇಳ್ತಾರೆ, ಜೀವನದಲ್ಲಿ ನಿಮಗೆ ಸುಖ ಆಗಬೇಕಂದ್ರೆ ಹೇಗೆ ಉಪ್ಪಿಲ್ಲದೆ ಅಡುಗೆ ಆಗಂಗಿಲ್ಲ, ಅಡುಗೆ ರುಚಿ ಹತ್ತಂಗಿಲ್ಲ, ಹಂಗೆ ಮನುಷ್ಯನಿಗೆ ಜ್ಞಾನ ಇಲ್ಲ ಅಂದರೆ ಅವನ ಜೀವನ ಸುಖಿ ಆಗೋದಿಲ್ಲ. ಅದಕ್ಕೆ ಜ್ಞಾನೇನ ಹೀನಃ ಪಶುವಿಸ್ ಸಮಾನಃ. ಜ್ಞಾನ ಇಲ್ದವ ದನಕ್ಕಿಂತ ಕಡಿ, ದನಕ್ಕಿಂತ ಕಡಿ. ನಮಗೇನು ಜ್ಞಾನ ಇಲ್ಲ ಅಂತೀರಿ ಸ್ವಾಮಿಗಳು? ಜ್ಞಾನ ಇಲ್ಲ ಅಂತೀರಿ ನಮಗೆ? ಬೇಕಾದ ಥರ ಥರ ಅಡುಗೆ ಮಾಡಿ ಉಣ್ತೇವೆ. ಯಾಕ್ರಿ ಇವ ಪಾಕಶಾಸ್ತ್ರ, ಎಂಥ ಅಡುಗೆ, ಎಂಥ ಬಟ್ಟೆ, ಎಂಥದ್ದು ಹೇರ್ ಆಯಿಲು, ಏನೇನು ನಮ್ಗೆ ಜ್ಞಾನ ಇಲ್ಲ ಅಂತೀರಿ? ಜ್ಞಾನ ಯಾರಿಗಿಲ್ರಿ? ಜ್ಞಾನ ಅಂತ ಇದಕ್ಕೆ ಅನ್ನಂಗಿಲ್ಲ. ಏನು ಚಲೋ ಉಣ್ಬೇಕು, ಚಲೋ ಉಡಬೇಕು, ಚಲೋ ತಿನ್ನಬೇಕು, ಚಲೋ ನೋಡ್ಬೇಕು, ಇದಕ್ಕೆ ಜ್ಞಾನ ಅನ್ನಂಗಿಲ್ಲ ರೀ. ಇದಕ್ಕೆ ಜ್ಞಾನ ತಪ್ಪು ತಿಳ್ಕೊಂಡ್ರಿ ನೀವು. ಚಲೋ ನೋಡೋದು, ಚಲೋ ಕೇಳೋದು, ಚಲೋ ಉಣೋದು, ಚಲೋ ಉಡೋದು, ಇದಕ್ಕೆ ಜ್ಞಾನ ಅನ್ನಂಗಿಲ್ಲ. ಇದರೊಳಗೆ ನಿಮಗಿಂತ ದನ ಭಾಳ ಶಾಣೆ ಅದಾವ. ಇದಕ್ಕಿಂತ ಭಾಳ ದನ ಶಾಣೆ ಅದಾವ ನೋಡ್ರಿ. ಈಗ ಒಂದು ವರ್ಷ ಹಿಂದೆ ಭೂಕಂಪ ಆಯ್ತಲ್ಲ, ಎಲ್ಲಿ? ಲಾತೂರ್ದಾಗ ಭೂಕಂಪ ಆಯ್ತಲ್ಲ, ಖಿಲಾರ್ಯಾಗ. ನಾವು ಅದ್ರ ಸಮೀಪ ಇದ್ದೇವೆ. ಭೂಕಂಪ ಆಯ್ತಲ್ಲ. ಅಚ್ಚಾ, ಭೂಕಂಪದಾಗ ಯಾರು ಸತ್ತಾರ? ಮನುಷ್ಯರು ಸತ್ತಾರೇನು ದನ ಸತ್ತಾವ? ದನ ಮಂಗೆ ದನನು ಯಾವಕ್ಕೆ ಹಗ್ಗ ಹಚ್ಚಿ ಕಟ್ಟಿದ್ರು ಅವೇ ಸತ್ತಾವ. ಖುಲ್ಲ ಇದ್ದ ದನ ಮಂಗ್ಯ ಯಾವ ಸತ್ತಿಲ್ಲ. ಭೂಕಂಪ ಆಗೋಕ್ಕಿಂತ ಮುಂಚೆನೇ 24 ತಾಸು ಮೊದಲು ದನಕ್ಕೆ ಪಶು ಪಕ್ಷಿ ಮಂಗ್ಯ ಗೊತ್ತಾಕದ. ಅವು ಜಾಗ ಬಿಟ್ಟು ಹೋಗ್ತಾವೆ. ನಿಮ್ಮ PhD ಆದವನೇ ಸಾಯ್ತಾನೆ. MA PhD ಆಗ್ಯಾನಲ್ಲ, ಸತ್ತವ ಇವನೇ ಡಾಕ್ಟರ. ಇವು ಸತ್ತವ್ರು ಇವರೇ. ಪಶು ಪಕ್ಷಿಗಳಿಗೂ ಜ್ಞಾನದ ರೀ, ಏನು ಉಣ್ಬೇಕು ಅನ್ನೋದು. ಬಹುಶಃ ನಿಮ್ಗೆ ಗೊತ್ತದ. ನೀವು ಮನ್ಯಾಗ ಅಡುಗೆ ಹೆಣ್ಮಕ್ಳು ಮಾಡಿರ್ತಾರೆ, ಚಲೋ ನೋಡ್ರಿ, ಚಲೋ ಮಾಡಿರ್ತಾರೆ. ಅದು ಸ್ವಲ್ಪ ಹಳಸಿತ್ತು ಅಂದ್ರೆ ಹೊರಗೆ ನಾಯಿಗೆ ಹಾಕಿದ್ರೆ ನಾಯಿ ಚೆನ್ನಾಗಿಲ್ಲ. ತಿಂದವೇ ನಿಮ್ಮ ಕಡೆ ನಾಯಿ? ಎರಡು ಶಾಣೆ ಅದಾವ್ರಿ. ಅದೇ ನಿಮ್ಮ ಗಂಡಗೆ ಹಾಕ್ರಿ, ಇದು ಹಳಸೋದು ಇಲ್ರಿ, ನಿಮ್ಮ ಸಲುವಾಗಿ ಮಾಡಿ, ಭಾಳ ಜೀವ ಮಾಡಿ, ಹಿಂಗೆ ನಾಯಿ ತಿನ್ಲಾರ್ದು ತಿಂತಾನೆ. ಇವ ಶಾಣೆ, ನಾಯಿ ಶಾಣೆ. ಭೂಕಂಪದಾಗ ಇವ ಸಾಯ್ತಾನ, ಅವು ಓಡಿ ಹೋಗ, ಅವು ಶಾಣೆನ, ನೀ ಶಾಣೆನ. ನಿಮಗೆ ಎಷ್ಟು ಮಂದಿ ಡಾಕ್ಟರ್ ರೀ ಅಪ್ಪ? ದನಕ್ಕೆ ಎಷ್ಟು ಮಂದಿ ಡಾಕ್ಟರ್, ನಿಮ್ಗೆ ಎಷ್ಟು ಡಾಕ್ಟರು? ನೀ ಎದ್ರಾಗಾರ ಶಾಣೆ ಇದ್ದೀ ಯಾರಿಗೆ ಗುರುತ? ಮಂದಿಗೆ ಟೆಪ್ಪಿಗೆ ಹಾಕಿದ್ರೆ ಶಾಣೆ ಇದೆ. ಇದ್ರ ಬಿಟ್ಟು ಎದ್ರಾಗ ಶಾಣೆ ಅಲ್ಲ, ಎದ್ರಾಗ ಶಾಣೆ ಅಲ್ಲ. ದನ ಉಣಿದ್ರಾಗ ಶಾಣೆ, ದಂದು ಹೊಟ್ಟೆ ಕೆಡಂಗೆ ಉಣಂಗಿಲ್ಲ. ನಾಯಿಗೆ ಹಾಕಿರಿ ಎಷ್ಟು ಬೇಕಾದ್ರೆ ತಿಂತದ, ಹೆಚ್ಚಿಗೆ ತಿನ್ನಂಗಿಲ್ಲ. ಮತ್ತಿಟ್ಟು ಹಾಕಿದ್ರೆ ಓಡಿ ಹೋಗ್ತದ, ಹುಚ್ಚು ಕಾಣ್ತಾನವ ಅಂತ ನೀಡೋನಿಗೆ. ಹೊಟ್ಟೆ ತುಂಬದ ಒಳಗೆ ಉಣಂಗಿಲ್ಲ. ನಾಯಿ ಪಾಯಿ ಯಾರು ಉಣವ? ಯಾರು? ಇದೇ ಹುಚ್ಚು ನಾಯಿನೇ. ಇದು ಮನುಷ್ಯನೇ ಉಣ್ತಾನೆ ಹೊಟ್ಟೆ ತುಂಬ. ಭಾಳ ಚಲೋ ಇನ್ನೊಂದು ಇರ್ತವ್ರಿ, ತಿಂದು ದವಾಖಾನೆಗೆ ಹೋಗ್ಕಂತಿರ್ತಾರೆ. ಅರೆ ಮನುಷ್ಯನಿಗೆ ಎದ್ರಾಗ ಶಾಣೆ ಅಂತೇವಿ ನಾವು? ಮನುಷ್ಯ ಶಾಣೆ ಯಾವುದು ಎದ್ರಾಗ? ಅಚ್ಚಾ, ಈಗೇನು ಕೆಲಸ ಮಾಡಕತ್ತೀರಲ್ಲ, ಈಗೇನು ಮಾಡಕತ್ತೀರಲ್ಲ, ಒಂದು ನಾಯಿ ಬಂದು ಕುಂತು ಅಂದ್ರೆ ಕೊಂಡ್ರು ಬಿಡ್ತೀರಿ. ಹಡೆ ಅಚ್ಚ, ಯಾಕೆ? ಅದು ನಿನ್ನ ಕೆಲಸ ಅಲ್ಲ, ಅದು ನಮ್ಮ ಕೆಲಸ.
ಪ್ರವಚನ ಕೇಳೋದು, ಜಪ ಮಾಡೋದು, ತಪ ಮಾಡೋದು, ಸೇವಾ ಮಾಡೋದು ನಮ್ಮ ಕೆಲಸ. ಅದು ನಾಯಿ ಕೆಲಸ, ಕತ್ತಿ ಕುದುರೆ ಕೆಲಸ ಅಲ್ಲ. ಅದಕ್ಕೆ ಅವು ಇಲ್ಲಿ ಬಂದ್ರೆ ಬರ್ಗೂಡಂಗಿಲ್ಲ, ಕುಂಡ್ರು ಕೊಡಂಗಿಲ್ಲ ನೀವು. ಹೌದಲ್ರಿ? ಇದು ಯಾರ ಕೆಲಸ? ಮನುಷ್ಯರ ಕೆಲಸ. ಇಲ್ಲಿ ಬರಲಾರ್ದವರು ಏನನ್ಬೇಕ್ರಿ? ಅವು ನಾಯಿಗೆ ಬರ್ಗೂಡಂಗಿಲ್ಲ, ಕತ್ತಿಗೆ ಬರ್ಗೂಡಂಗಿಲ್ಲ. ಯಾಕಂದ್ರೆ ನಿಮ್ಮ ಕೆಲಸ ಅಲ್ಲ, ಅದು ನಮ್ಮ ಕೆಲಸ. ಇಲ್ಲಿ ಬಂದವ್ರು ಏನಪ್ಪ? ಮನುಷ್ಯರು. ಬರ್ಲಾರ್ದವ್ರಿಗೆ ಏನು ಅನ್ಬೇಕ್ರಿ? ನಾಯ ಹೆಂಗದ ನೋಡ್ರಿ. ಅರೆ ಪರಮಾತ್ಮ ಯಾಕೆ ಕೊಟ್ಟಾನೆ? ನಾವು ಪರಮಾತ್ಮನಿಗೆ ಹೇಳಿ ಬಂದೆ, ಪರಮಾತ್ಮ ನಾನು ಹೆಂಡ್ರು ಗಂಡ್ರು ಮಕ್ಕಳು ರೊಕ್ಕ ರೂಪಾಯಿ ಅನಂತ ಜನ್ಮದಲ್ಲಿ ಮಾಡಿದ್ದೇವೆ. ಒಂದು ಜನ್ಮ ಅಲ್ಲ, ಅವೆಲ್ಲ ಮಾಡಿದ್ದೇವೆ. ಯಾವುದು ಅನ್ಯ ಜನ್ಮದಲ್ಲಿ ಮಾಡಲಿಕ್ಕೆ ಬರುವುದಿಲ್ಲವೋ ಅದನ್ನು ಮಾಡೋಕ್ಕೆ ಗಾಡ್ ಹ್ಯಾಸ್ ಗಿವನ್ ಟು ದಿಸ್ ಹ್ಯೂಮನ್ ಬರ್ತ್ ಟು ಯು, ನಾಟ್ ಓನ್ಲಿ ಲಿವಿಂಗ್ ಬಟ್ ಟು ಅಲೈವ್. ಪರಮಾತ್ಮ ಈ ದೇಹವನ್ನು ಕೊಟ್ಟುದು ನಿಮಗೆ ಸದಾ ಅಮರನಾಗಲಿಕ್ಕೆ ಕೊಟ್ಟಿದ್ದಾನೆ, ಸಾಯಲಿಕ್ಕೆ ಅಲ್ಲ. ದನ ಸಾಯ್ತವೆ, ಕತ್ತು ಸಾಯ್ತವೆ, ಹುಟ್ಟದಿ ಸತ್ತಿ 2 ಮಕ್ಕಳು ಹೇಳ್ದಂದ್ರೆ ನಿಂಗೆ ಮನುಷ್ಯ ಅಂತಾರೆ. ದನ ಆಗಬಾರ್ದ. ದನ ಪಾಪ ಪುಣ್ಯ ಮಾಡಂಗಿಲ್ಲ. ಅವು ನೆನಪಿಡ್ರಿ, ದನ ಪಾಪ ಮಾಡಂಗಿಲ್ಲ, ಪುಣ್ಯ ಮಾಡಂಗಿಲ್ಲ. ಮನುಷ್ಯನೇ ಪಾಪ ಪುಣ್ಯ ಮಾಡ್ತಾನೆ. ಇಂತಹ ಮನುಷ್ಯನಾಗಿ ಹುಟ್ಟಿ ನೀ ಪುಣ್ಯವನ್ನು ಮಾಡದಿದ್ರೆ, ಭಜನೆ ಭಕ್ತಿ ಮಾಡದಿದ್ರೆ, ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್? ಏನು ಸಾಧಿಸಿದೆ ನಿನ್ನ ಜೀವನದೊಳಗೆ? ಏನು ಸಾಧಿಸಿದೆ? ಅದಕ್ಕೆ ಶ್ವಾನ ಶೂಕರ ಬಾಪುಡೆ. ನಿನಗೆ ನಾಯಿ ಹಂದಿ ಅಂತ ಕರೆದ್ರು. ಪರಮಾತ್ಮನ ಭಜನೆ ಭಕ್ತಿ ಮಾಡದೆ ಹೋದರೆ ಶ್ವಾನ ಶೂಕರ ಬಾಪುಡೆ. ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ಪ್ರಪಂಚ ಮಾಡೋಕ್ಕೆ ಬೇಡ ಅಂತ ಯಾರೂ ಅಂದಿಲ್ಲ. ಆನಂದದಿಂದ ಪ್ರಪಂಚ ಮಾಡಿರಿ. ಎಷ್ಟದೇ ಅದರೊಳಗೆ ಪರಮಾತ್ಮನ ಭಜನೆ ಮಾಡಿರಿ. ಅಡಿಗೆ ಬೇಕಾದ್ದು ಮಾಡಿರಿ. ಉಪ್ಪು ಮರಿಬೇಡ್ರಿ. ಉಪ್ಪು ಮರಿತೀರಿ ಅಂತ ಕೇಳಿದ್ರೆ 2 ಏಟು ಬೀಳ್ತಾವೆ, 2 ಏಟು ಕೊಡ್ತಾರೆ, ಬೈತಾರೆ. ಹಾಗೆ ನೀವು ಪ್ರಪಂಚ ಮಾಡಿರಿ. ಏನು ಮಾಡ್ತೀರಿ ಮಾಡಿರಿ, ಇಷ್ಟು ಪರಮಾತ್ಮನ ಮರಿಬೇಡ್ರಿ. ಆ ಪರಮಾತ್ಮನ ಮರ್ತರಿ ಅಂತ ಕೇಳಿದರೆ ಶಾಸ್ತ್ರ ನಮಗೇನಂತ ಅಂದರೆ, ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ 2 ಕಾಲಿನ ದನ. ಅದಕ್ಕೆ ಪರಮಾತ್ಮ ನಮಗೇನು ದುಃಖ ಕೊಡ್ತಾನೆ, ನಮ್ಮ ಕಲ್ಯಾಣಕ್ಕಾಗಿ ಕೊಡ್ತಾನೆ ರೀ. ಇಂಜೆಕ್ಷನ್ ಯಾಕೆ ಮಾಡ್ತಾರೆ ರೀ? ಹೊಟ್ಟೆ ಯಾಕೆ ಕೊಯ್ತಾರೆ? ಸಾಯಿಲೆ ಅಂತ. ಆಪ್ರೇಷನ್ ಸಾಯಿಲೆ ಅಂತ ಮಾಡ್ತಾರೆ, ಏನು ಉಳಿಬೇಕಂತ ಮಾಡ್ತಾರೆ. ಇಂಜೆಕ್ಷನ್ ಸಾಯಿಲೆ ಅಂತ ಮಾಡ್ತಾರೆ? ಮಾಡಂಗಿಲ್ಲ. ಆಪ್ರೇಷನ್ ಮಾಡ್ತಾರೆ. ಸಹನ ಮಾಡ್ಕೋ, ಬದುಕಬೇಕಂದ್ರೆ ರೊಕ್ಕ ಕೊಡು, ಕೊಯ್ಸ್ಕೋ, ಪತ್ತೆ ಮಾಡು, ಬದುಕಬೇಕಂದ್ರೆ. ನಾ ಸಾಯ್ತೀನಿ ನನಗಿದ್ರೆ ಆಪ್ರೇಷನ್ ಬೇಡ, ರೊಕ್ಕನೂ ಬೇಡ, ಏನು ಕುಡಿತಿ ಕೊಡು. ಡಾಕ್ಟರ್ ನೋಡ್ರಿ, ಎಲ್ಲ ಉಪಾಯ ಮೊದಲಾಯ್ತಂದ್ರೆ ಇನ್ನು ಬದುಕಂಗಿಲ್ಲ ಅಂತ ಗೊತ್ತಾಯ್ತಂದ್ರೆ ಡಾಕ್ಟರ್ ಅಂತಕ್ಕೆ ಹೋದ್ರೆ ಅವ್ರು ಅಂತಾರೆ, ಮತ್ತೇನು ಮಾಡ್ಬೇಕ್ರಿ? ತಮ್ಮ ಏನು ಮಾಡಕ್ಕೆ ಹೋಗ್ಬೇಡ, ಆರಾಮ್ ಶರೀರು, ಏನು ಉಣ್ಬೇಕಂತ ಉಣ್ಣು, ಏನು ತಿನ್ಬೇಕಂತ ತಿನ್ನು, ಏನು ಕುಡಿಬೇಕಂತ ಕುಡಿ, ಆರಾಮಿರು ಅಂದ್ರೆ ಏನರ್ಥ? ಸಾಯಿ ಅಂದಂಗೆ. ಬದುಕವ್ರಿಗೆ ಪಚ್ಚ ಹೇಳ್ತಾರಿಲ್ಲ, ಸಾಯೋರಿಗೆ ಪತ್ತೆ ಹೇಳ್ತಾರೆ ಅವರು. ನೀ ಏನು ಚಿಂತಾಡು, ಆರಾಮ, ಏನು ಮನಸ್ಸಿಗೆ ಬಂದಂಗೆ ತಿನ್ನು, ಏನು ಬೇಡ್ತಾನೆ ಕೊಡ್ರಿ ಅವನಿಗೆ, ಹೆಂಗಾರ ಸಾಯವನೇ ಅದ. ನಾವು ತಿಂದು ಸಾಯಲಿ ಉಂಡು ಸಾಯಲಿ ಅಂತ ಹೆಂಗೆ ಡಾಕ್ಟ್ರ್ ಅಂತಾರೆ, ಹಂಗೆ ಚಲೋವರಿಗೆ ಪತ್ತೆ ಹೇಳ್ತಾರೆ. ಸಾಯೋರಿಗೆ ಯಾರು ಪತ್ತೆ ಹೇಳ್ತಾರೆ? ಚಲೋ ಇದ್ದವ್ರಿಗೆ ಪೂಜೆ ಮಾಡಪ್ಪ, ಸ್ನಾನ ಮಾಡಪ್ಪ, ದೇವ್ರ ಭಜನೆ ಮಾಡಪ್ಪ ಅಂತ ಹೇಳ್ತಾರೆ. ಅವ್ನು ಸೀದಾ ನರಕಕ್ಕೆ ಹೋಗೋ ಮನುಷ್ಯ ಏನು ಹೇಳ್ದ? ಬೇಕಾದ ಹೊಡಿ, ಬೇಕಾದ ಮಾಡು, ತಿನ್ನಬಾರ್ದು ತಿನ್ನು, ಕುಡಿಬಾರ್ದು ಕುಡಿ, ಮಾಡಬಾರ್ದು ಮಾಡು. ಯಾಕಂದ್ರೆ ನೀ ಅಲ್ಲಿಗೆ ಹೋಗೋವಿದ್ದಿ, ಎಲ್ಲಿಗೆ? ಸಾಯಕ್ಕೆ ಮಣ್ಣಿಗೆ ಹೋಗೋವಿದ್ದೀನಿ. ಏನು ಪತ್ತೆ ಹೇಳ್ತಾರೆ? ಸಾಯುವ ಮನುಷ್ಯನಿಗೆ ಪತ್ತೆ ಹೇಳಂಗ ಡಾಕ್ಟ್ರ್, ಉಳಿಬೇಕನ್ನೋನಿಗೆ ಪತ್ತೆ ಹೇಳ್ತಾರೆ. ಹೆಂಗಾರ ಸಾಯ್ತಂದ್ರೆ ಏನು ತಿಂತಾನೆ ಕೊಡ್ರಿ, ಏನು ಕುಡಿತಾನೆ ಕೊಡ್ರಿ, ಯಾಕೆ ಹೋಗೋದ ನಾವು ಬದುಕವಿಲ್ಲ. ಹಂಗೆ ಶಾಸ್ತ್ರದಾಗ ನಿಮಗೆ ನರಕಕ್ಕೆ ಹೋಗಬಾರ್ದು ಅನ್ನಂಗಿದ್ರೆ ಶಾಸ್ತ್ರ ಹೇಳ್ತದೆ, ಇದು ತಿನ್ನಬೇಡ, ಇದು ಉಣ್ಬೇಡ, ಇದು ಕುಡಿಬೇಡ, ಇದು ಆಡಬೇಡ, ಇದು ಮಾಡಬೇಡ ಅಂತ ಹೇಳ್ತಾರೆ. ಬದುಕವ ಇದ್ರೆ. ಇಲ್ಲ ಅಂದ್ರೆ ಹೊಡಿ ಹೊಡಿ, ಮತ್ತೇನದು ಶರೀರ ಬಿಡು, ಮತ್ತೇನದು ಸಾಯಿ. ಅದಕ್ಕೆ ಪುಣ್ಯಾತ್ಮರೇ, ಮಹಾನುಭಾವರು ನಮಗೆಲ್ಲನೂ ಹೇಳ್ತಾರೆ. ಜೀವನದಲ್ಲಿ ನಿಮಗೇನಾದರೂ ಬೇಕಾದರೂ ಆಯ್ತು ಕೇಳಿದ್ರೆ
ಇಷ್ಟು ಮನುಷ್ಯನಿಗೆ ಎಲ್ಲ ಅಡಿಗೆಗೆ ಉಪ್ಪ ಬೇಕು, ಹೇಗೆ ಅದರಂತೆ ದುಃಖಿ ಮನುಷ್ಯ ಅದಾನ, ರೋಗಿ ಮನುಷ್ಯ ಅದಾನ, ಪರಮಾತ್ಮ ಭಜನೆ ಮಾಡುವ ಮನುಷ್ಯನ, ಪರಮಾತ್ಮ ಸ್ವರೂಪಿ ಆಗಿರ್ತಕ್ಕಂಥ ಮನುಷ್ಯ ಅದರ. ಅವ್ರು ಯಾರು ಬಿಡಂಗಿಲ್ಲ ರೀ. ಸದ್ಗುರು ಸಿದ್ಧಾರೂಢ ಸಾಕ್ಷಾತ್ ಪರಮೇಶ್ವರನ ಅವತಾರಿ. ಅವ್ರ ಫೋಟೋ ನೋಡ್ರಿ, ಇಲ್ಲ ಕುಂತಾನೆ ಕಣ್ಣು ಮುಚ್ಚಿ. ಹಿಂದೆ ಪಾಠಶಾಲಾ ಹೊರಗಿನ ಮಾಡಿ ಹಿಂಗೆ 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 ಫೋಟೋ ಅದಾವ. ಅವ್ರು ಯಾರು ಧ್ಯಾನ ಮಾಡ್ತಿರ್ಬೇಕು? ಜ್ಞಾನಿ ತ್ವಾತ್ಮೈವ ಮೇವತಂ. ಅವರು ಪರಮಾತ್ಮನ ಸ್ವರೂಪರೇ ಇದ್ದರೂ ಕೂಡ ಏನಪ್ಪ ಅಂತಂದ್ರೆ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಅವರು ಧ್ಯಾನ ಮಾಡ್ತಿದ್ರು. ಮಹಾತ್ಮರು ಮಾಡ್ತಾರೆ. ಹುಡುಗರಿಗೆ ಜಡ್ಡಾಗಿತ್ತು ಅಂದ್ರೆ ಮಲಿ ಮೇಲೆ ಹುಡುಗರು ಬದುಕ್ತಿದ್ದು, ಉಣ್ತಿತ್ತಿಲ್ಲ. ಮಲಿ ಕುಡದೆ ಬದುಕ್ತಾವೆ. ಮಲಿ ಹಾಲೆ ಕುಡ್ದು ಅಂದ್ರೆ ಡಾಕ್ಟರ್ ಆ ಹುಡುಗರು ಪತ್ತೆ ಹೇಳ್ತಾರೆ, ಅವ್ರವು ಹೇಳ್ತಾರೆ ರೀ. ಯಾರಿಗೆ ಹೇಳ್ತಾರೆ ಪತ್ತೆ? ಕೂಶಿತಿ ಅದು ಏನು ತಿನ್ನಂಗಿಲ್ಲ, ಅದು ಬರೀ ಅವನು ಮಲಿ ಜಗ್ತದೆ, ಕುಡಿತದೆ ಅಷ್ಟೇ ಅಲ್ಲ. ಅವ್ರವು ಪತ್ತೆ ಹೇಳ್ತಾರೆ. ಯಾಕೆ ಯವ್ವ ನಿನ್ನ ಮೇಲೆ ಹುಡುಗ ಬದುಕ್ತದೆ, ನೀ ಪತ್ತೆ ಮಾಡು. ಹುಳಿ ಉಣಬೇಡ, ಉಪ್ಪು ಉಣಬೇಡ, ಖಾರ ಉಣಬೇಡ, ಸಪ್ಪಂದೇ ಉಣನಿ. ನನಗೆ ಜಡ್ಡಿಲ್ಲ, ನಾ ಯಾಕೆ ಉಣ್ರಿ ಅಂತಂದ್ರೆ ಇಲ್ಲ ನಿನ್ನ ಮಲೆ ಮೇಲೆ ಬದುಕ್ತಾ ಇಲ್ಲ, ಅದು ಸಾಯ್ತದೆ. ನೀ ಪತ್ತೆ ಬಿಟ್ರೆ ಅದು ಸಾಯ್ತದೆ. ಹಂಗೆ ಮಹಾತ್ಮರು ಸತ್ಪುರುಷರು ಯಾಕೆ ಪತ್ತೆ ಮಾಡ್ತಾರವರು? ನಮ್ಮ ಸಲುವಾಗಿ. ಸಿದ್ಧಾರೂಢ ಧ್ಯಾನ ಮಾಡ್ತಿದ್ರು, ಎಂದೆಂದೂ ಇಲ್ಲ. ಸಿದ್ಧಾರೂಢಪ್ಪ ಎಂದು ಹಿಂಗೆ ದಿನಂಪ್ರತಿ ಅವರಿದ್ದ ಕಾಲಕ್ಕೆ 31 ದೇಶದ ರಾಜರು ಶಿಷ್ಯರು ಅವ್ರದ್ದು. ಶೇಖರಣೆ ಮಾನಿಕೆ ಸುಗ್ಗ್ಯಾಗ 3 ತಿಂಗಳ ದಿನ ಹೋಳಿಗೆ ಶೇಖರಣೆ ಮಂದಿ ಎಲ್ಲ ಒಲ್ಲ ಅಂತ ಕಟ್ಟಿ ರೊಟ್ಟಿ ಹುಡುಕಾಡ್ತಿದ್ವು ಅಂತ, ಎಲ್ಲ ಬಿದ್ದದ್ದು ಉಣ್ತಿದ್ವು ಅಂತ ಸಾಕಾಗಿ ಯಾರು ದಿನ ಅಂತ. ಸಿದ್ಧಾರೂಢಪ್ಪ ಇಂಥ ಐಶ್ವರ್ಯ ಇದ್ದರೂ ಕೂಡ ಭಿಕ್ಷಾ ಮಾಡಿಕೊಂಡು ಬಂದು ಯಾರು ತೊಗೊಂಬರ್ತಾರೆ ಅವ್ರದ್ದು हल्लीदितिಲ್ಲ ಅವರಿಗೆ. ಮ್ಯಾಲಿನ पल्ले भाजी ते सरकून ते मऊ झालेला ते भाकरी आपल्या तोंडात अगोदर खात होते म्हणा ಸಿದ್ಧಾರೂಢ ಸ್ವಾಮಿ. ಮೊದಲು ಭಿಕ್ಷಾದ ಉಣ್ತಿದ್ರು ಅವರು. ರಾಜರು ಬೇಕಾಷ್ಟು ಮಾಡಿದ್ರು ಕೂಡ ಯಾಕೆ ಮಹಾತ್ಮರು ದಯಾವಂತರು ಕೃಪಾವಂತರು ಇರ್ತಾರೆ, ಪುಣ್ಯಾತ್ಮರೇ. ಅದಕ್ಕೇನಪ್ಪ ಅಂತ ಕೇಳಿದರೆ ಅದು ದುಃಖದೊಳಗೂ ಕೂಡ ಮನುಷ್ಯನಿಗೆ ಪರಮಾತ್ಮನ ಸ್ಮರಣೆ ಬರ್ತದೆ. ಪರಮಾತ್ಮ ಎಷ್ಟು ಚಲೋ ಅದ ನೋಡ್ರಿ. ಅವರಿಗೆ ನಮ್ಮ ಭಕ್ತಿ ಅಂತ ನಾವು, ಹೌದು, ಅವರಿಗೆ ನಮ್ಮ ಭಕ್ತಿ. ಅವರು ಪರಮಾತ್ಮ ಸಲುವಾಗಿ ಅಲ್ಲ, ದಾರಿದ್ರ್ಯ ಸಲುವಾಗಿ ಪರಮಾತ್ಮ ನೆನೆಸ್ತಾರೆ. ಆದರೆ ಪರಮಾತ್ಮ ಎಷ್ಟು ತಿಳ್ಕೊತ ನಮ್ಮ ಸಲುವಾಗಿ ಮಾಡ್ತಾನ. ಪರಮಾತ್ಮ ಸಿದ್ಧಾರೂಢರು ಬೆಂಕಿ ಇಟ್ಟರು, ಅವರಿಗೆ ಭಕ್ತರಂದರು. ಎಷ್ಟೋ ಮಂದಿ ಕಿರೀಟ ಇಡ್ತಾರೆ, ನನ್ನ ಮೇಲೆ ಪ್ರೀತಿಯಾಗಿ ಬೆಂಕಿ ಇಟ್ಟಾರಲ್ಲ ಇವತ್ತು, ಅವರು ನನ್ನವರೇ. ಕಿರೀಟ ಇಟ್ಟವರು ನನ್ನವರೇ, ಬೆಂಕಿ ಇಟ್ಟವರು ನನ್ನವರೇ. ಕೊಳ್ಳಾಗ ಸಿದ್ಧಾರೂಢರಿಗೆ ಒಂದು ಮೈ ತುಂಬ ಬಂಗಾರ ಹಾಕಿರಂತೆ ಎಲ್ಲರೂ ಮಂದಿ. ರಾಜರು ಮೈ ತುಂಬ ಎಲ್ಲ ಬಂಗಾರ, ಕೈಯಾಗ ಉಂಗುರ ಇಂಗುರ ಕಡೆ ಗಿಡೆ ಎಲ್ಲ ಹಾಕಿದ್ರಂತ. ತಾಸು 2 ತಾಸು ಪೂಜೆ ಮಾಡ್ಯಾರ, ಬಂದು ಅಂತ ಗೊತ್ತಾಗೋದಿಲ್ಲ ನಿಮ್ಗೆ. ಶಾಲೆಗೆ ಹೇಳಿರ್ತಾರಲ್ಲ, ಇವು ಗೊತ್ತದೆ, ಎಲ್ಲರಿಗೂ ಗೊತ್ತದ. ಸಿದ್ಧಾರೂಢಿಗೆ ಬಂದ್ಕೊಂಡು ಈಗಿನಂಗೆ ಇಲ್ಲಲ್ರಿ. ಹಿಂದಕಿನ ಕಾಲ ಬೇರೆ ಐತಿ. ಹಿಂದಕ್ಕೆ ಮನ್ಯಾಗ ಊಟ ಮಾಡಿ ಹೊರಗೆ ಹೋಗ್ತಿದ್ರಿ. ಈಗ ಹೊರಗೆ ಊಟ ಮಾಡಿ ಬಂದು ಮನ್ಯಾಗ ಮಾಡ್ತಾವೆ. ಯಾಕೆ ಎಮ್ಮೆ ಬಿ ಆಗ್ಯಾರ ನೋಡಿ, ಕಲ್ತಾರ ಭಾಳ ದೊಡ್ಡವರು. ಅವಾಗ ಮನ್ಯಾಗ ಊಟ ಮಾಡಿ ಹೊರಗೆ ಹೋಗ್ತಿದ್ರಿ ಎಲ್ಲ ಮಾಡೋಕೆ, ಹೌದಿಲ್ರಿ? ಈಗ ಹೋಟೆಲ್ನಾಗ ಬದುಕಿಂದ ಮನ್ಯಾಗ ಮಾಡ್ತಾವೆ. ಯಾಕೆ ಈ ಪದವೀಧರರು ಎಮ್ಮೆ ಆಗ್ಯಾರ, ಈಗ B.Ed ಆಗ್ಯಾರ, ಭಾಳ ಶಾಣ್ಯರಾಗ್ಯಾರ. ಅವ ಏನಿರಲಿಲ್ಲ. ಸಿದ್ಧಾರೂಢರು ಹೊರಗೆ ಹೋದ್ರು. ಅವಾಗ ಸಿದ್ಧಾರೂಢ ಮಾಡಿದ ಕಂಟಿ ಪಿಂಟಿ ಭಾಳ ಇದ್ವು ಅಂತ. ಅವಾಗ ಹೊರಗೆ ಹೋದ ಕೂಡಲೇ ಅಲ್ಲಿ ಒಂದು 4 ಮಂದಿ ಬೀಗರು ಕುಂತಿರು. ಯಾರು? ಕಾಡ್ರು ಕುಂತಿರು. ಸಿದ್ಧಾರೂಢ ಮೈ ತುಂಬ ಹೆಣ್ಮಕ್ಳು ಎಲ್ಲರೂ ಬಂಗಾರಕ್ಕೆ ಪೂಜೆ ಮಾಡ್ಯಾರ. ಸಿದ್ಧಾರೂಢ ಹೋದ್ಕೊಂಡು ಅವರು ಅಲ್ಲಿ ನಿಂತಾರ ಬೀಗರು. ಸಿದ್ಧಾರೂಢ ಬಂದರು, ತೆಗಿ ಅಂದರು. ಏನು ರೀ? ಬಂಗಾರ ಸಾಮಾನು. ನೀವು ಯಾರೇ ಆಗಿದ್ರೆ ಸಾಯು ತನಕ ಬಿಡ್ತಿದ್ದಿಲ್ಲ ನೀವು. ಕಚ್ಚಾಡಿ ಒದ್ದಾಡಿ ಹೊಡೆಸ್ಕೊಂಡು ಕುಡ್ತಿದ್ದೀರಿ ನೀವು. ಸಿದ್ಧಾರೂಢ ಕೇಳಿದ್ರು, ತೆಗಿ ಅಂದ್ರೆ. ಸಿದ್ಧಾರೂಢ ಅಂದರು, ನಿಮಗೆ ಯಾವ ಬೇಕೋ ನಿಮಗೆ ಯಾವ ಬೇಕೋ ಅವು ತಕ್ಕೋರಿ ಅಂದ್ರೆ. ಹೆಂಗೆ ರೀ? ಯಾವ ಸಿದ್ಧಾರೂಢ ನಿಂದ್ರಂದ್ರೆ ಹುಲಿ ನಿಂತದ ಚರಿತ್ರೆ ಓದಿರಿಲ್ರಿ?
ನಿಂದ್ರು ಅಂದ್ರೆ ಹುಲಿ ನಿಂತದ ಅಲ್ಲೇ. ಹುಲಿ ಬಂದಿಲ್ಲ, ಮುಂದೆ ಹೆಜ್ಜೆ ಇಟ್ಟಿಲ್ಲ. ಸಿದ್ಧಾರೂಢರಿಗೆ ಕಳ್ಳದ್ದೇನು ದೊಡ್ಡ ಮಾತಿತ್ರಿ. ಹೆಣ್ಮಕ್ಳು ಗಾಡಿಯಾಗ ಬರೋ 24 ಮಂದಿ ಕಾಳರು ಬಂದ್ರೆ ಓಡಿ ಹೋಗಿಲ್ಲ ಸಿದ್ಧಾರೂಢರು. ನೋಡಿ, ಭೂಮಿಗೆ ಆಕಾಶಕ್ಕೆ ಒಂದಾಗಿ ನಿಂತರು ಸಿದ್ಧಾರೂಢರು. ಕಳ್ಳರು ಬಿಟ್ಟು ಓಡಿ ಹೋದರು. ಪರಂತ ಈಗ ಸಿದ್ಧಾರೂಢರು ಕೊಳ್ಳಂದ ಕಿತ್ಕೊಳಕ್ಕೆ ಬಂದಾರೆ. ಈ ಸಿದ್ಧಾರೂಢ ಏನು ಬೇಕಾದ್ರೆ ಮಾಡೋಕ್ಕಾಗಿತ್ತಲ್ಲ. ಏನಂತಾರೆ, ತೆಗೆದು ಕೊಡು ಅಂದರು. ಸಿದ್ಧಾರೂಢ ಅಂತಾರೆ, ನಿಮಗೆ ಯಾವುದು ಬೇಕೋ, ನಾ ಯಾವುದು ಕೊಡ್ತೀವಿ, ನಿಮಗೆ ಬೇಕಾದ ತಕ್ಕೋರಿ ಅಂದರು. ಅವ್ರು ಎಲ್ಲರೂ ತೊಗೊಂಡು ಹೋದ್ರು. ಅಷ್ಟು ಪೂರ ಕೊಳ್ಳಂದು 10-20 ಬಂಗಾರ. ಸಿದ್ಧಾರೂಢ ಹೊಳೆ ಬಂದರು. ಅವ್ರು ಕೊಳ್ಳಾಗ ಹಾಕಿದ್ರು, ಅಲ್ಲೇ ಕುಂತಾರು ಮಂದಿ. ಅವರು ಇನ್ನೂ ಅವರು ಸಿದ್ಧಾರೂಢ ಆರಾಮ ಬಂದರು. ಅವ್ರು ನೋಡಿ, ಯಪ್ಪ ಹಾಕೊಂಡವ್ರು ಏನಿಲ್ಲ, ಹಾಕಿದವ್ರಿಗೆ ಯಪ್ಪ ಏನಾಯ್ತು, ಎಕಡೋದು ಎಲ್ಲಿ ಹೋದರು. ಸಿದ್ಧಾರೂಢ ಅಂದರೆ, ಬೇಡದವ್ರು ಇಟ್ಟಾರ, ಬೇಕಾದವ್ರು ಒಯ್ದಾರ. ನಿಮಗೆ ಬೇಡ ಇಟ್ರಿ, ಬೇಕಾಗಿ ಒಯ್ದರು. ಎಂಥ ಮಹಾತ್ಮರದು ಪುಣ್ಯಾತ್ಮರೇ. ಅದಕ್ಕೆ ಅಂತಾರೆ, ಜ್ಞಾನಿ ತ್ವಾತ್ಮೈವ ಮೇ ಮತಂ. ಅರ್ಜುನ ಸಿದ್ಧಾರೂಢಿಗೆ ಕೇಳಿದ್ರಂತ. ಸಿದ್ಧಾರೂಢಿಗೆ ಭಾಳ ಕಾಡಿದ್ರು, ಬೆಂಕಿ ಇಟ್ಟರು, ಹೊಡೆದ್ರು, ಬಡಿದ್ರು. ಸಿದ್ಧಾರೂಢ ಅಂದ್ರೆ, ಯಪ್ಪ ಶಾಪ್ ಕೊಡಬಾರ್ದು ಅವಕ್ಕೆ, ಸತ್ತೋರೆ ಅಂತ. ಸತ್ತೇ ಹೋಗ್ಬಿಡ್ತಾವೆ. ನೀನು ವಚನ ನೀ ಅಂದಂಗೆ ಆಗ್ತದ. ನುಡಿದುದೇ ವೇದ. ನೀ ಅಂದದ್ದು ಸಾಯಂದ್ರೆ ಸಾಯ್ತವ. ಎಷ್ಟು ಕಾಡ್ತಾವಪ್ಪ ನಿನ್ನ ತೆನ್ಮೆ. ಬೆಂಕಿ ಇಟ್ಟರು, ವಿಷ ಕೊಟ್ಟರು, ಸತ್ತು ಹೋಲಿ ಅನ್ಬಾರ್ದ. ಅವನಿಗೆ ಕರೆದು ಸಿದ್ಧಾರೂಢ, ಇಲ್ಲಿ ಬಾ. ಬಂದ, ಕುಂಡ್ರು ಅಂದ್ರು. ಕುಂಟ್ರು. ಸಿದ್ಧಾರೂಢ ಹೇಳಿದ್ರೆ, ಒಂದು ಚಾಕು ತೊಗೊಂಬಾರು ಅಂದರು. ಅವನು ಚಾಕು ತರಿಸ್ತಾರ ಮಾರಾಯ. ನಾನು ಚಾಕು ತೊಗೊಂಬ ಅಂದರು. ಚಾಕು ತಂದು ಕೂಡಲೇ ಕೇಳಿದ್ರು ಸಿದ್ಧಾರೂಢ, ಇವು 2 ಕಣ್ಣು ಯಾರು ಅಂದರು. ಯಾಕೆ ಕಣ್ಣದಾಗ ಈ ಚಾಕು ಚುಚ್ಚಲಿ ಅಂದರು. ಎಡಗಣ್ಣ ಚುಚ್ಚಲಿ. ಅದಕ್ಕೆ ಚುಚ್ತೀರಿ, ಅದು ನಂದಂದ. ಬಲಗಣ್ಣಾಗ ಅದು ನಂದೇ ಅಂದ. 2 ಕಣ್ಣು ನಾನೂನೇ ರೀ, ಚಾಕು ಚುಚ್ತೀರಿ ಅದಕ್ಕಂದ. ಹಂಗೆ ನನಗೆ ಕಿರೀಟ ಇಟ್ಟವರು ಒಂದು ಕಣ್ಣ, ನನ್ನ ಮೇಲೆ ಬೆಂಕಿ ಇಟ್ಟವರು ಒಂದು ಕಣ್ಣ. ನಿನಗೆ ಹೆಂಗೆ 2 ಕಣ್ಣು ಬೇಕು, ಹಂಗೆ ನನಗಿಬ್ಬರು ಬೇಕಪ್ಪ. ಹೊಡೆದವರು ಬೇಕು, ಬೈದವರು ಬೇಕು, ವಿಷ ಕೊಟ್ಟವರು ಬೇಕು, ಅಮೃತ ಕೊಟ್ಟವರು ಬೇಕು, ಕಿರೀಟ ಇಟ್ಟವರು ಬೇಕು, ಬೆಂಕಿ ಇಟ್ಟವರು ಬೇಕು. ಅದಕ್ಕೆ ಸಿದ್ಧಾರೂಢಯ್ಯ. ನಾವು ಸಿದ್ಧಾರೂಢ ಸುಮ್ಮ ಆಗಿಲ್ಲಪ್ಪ. ಅಂಥ ಮಹಾತ್ಮರ ದೃಷ್ಟಿಯೊಳಗೆ ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರನ್ಯವೆನಗೆ. ಯಾರು ನಾನು ಬಿಟ್ಟದಾರೆ, ಯಾರ ಮೇಲೆ ವೈರು ಮಾಡಲಿ, ಯಾರ ಮೇಲೆ ಮಾಡಲಿ. 2 ಕಣ್ಣು ನನ್ನೂನೇ, 2 ಕೈ ನನ್ನೂನೇ, 2 ಕಾಲು ನನ್ನೂನೇ. ಒಂದು ಕಾಲು ಕಡಿತೀನಿ, ಒಂದು ಕಾಲು ಹಿಡಿತೀನಿ, ಸುಮ್ಮ ತೆರೆಯಲ್ಲ, 2 ಬೇಕಂತೀವಿ ಅವನು. ಹಂಗೆ ದುಷ್ಟರು ಶಿಷ್ಟರು ಇವೆರಡೂ ನಮ್ಮ ಮಂದಿರಿ, 2 ನಮ್ಮವರೇ. ಬೈದವರು ನಮ್ಮವರೇ, ನಮ್ಮನ್ನು ಸ್ತೋತ್ರ ಮಾಡೋರು ಒಂದವರೇ. ಅವ್ರಿಗಿಂತ ಬೈದವ್ರು ಭಾಳ ಚಲೋ. ಇದ್ದುದ್ದು ಬೈತಾರೆ ನೋಡವರು. ನಮ್ಮೆಲ್ಲ ಹೇಳ್ತಾರೆ, ಹೊರಗೆ ಮಂದಿ ಹೇಳ್ತಾರೆ, ಹಿಂಗದ ಹಂಗದ ಅಂತ ಹೇಳ್ತಾರೆ. ಸುಧಾರ್ಸೋಕೆ ಬರ್ತದೆ. ಪ್ರೇಮ ಇದ್ದಲ್ಲಿ ತಪ್ಪು ಕಾಣಂಗಿಲ್ಲ, ವೈರು ಇದ್ದಲ್ಲಿ ತಪ್ಪು ಕಾಣ್ತವೆ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷಿಡ್ರಿ. ನಮ್ಮ ಜೀವನದೊಳಗೆ ಹೌ ಟು ಲೀಡ್ ದ ಲೈಫ್, ಜೀವನ ಹೆಂಗೆ ಸಾಗಿಸಬೇಕು ಅಂತ ನೀವು ಅಂತೀರಿ. ಅವ್ರು ನಮ್ಮ ಬೈತಾರೆ, ಅದಕ್ಕೆ ನಾವು ಅಂತೀವ್ರಿ, ಬೈತಾರೆ, ಬೈಬೇಕು, ಬೈದು ತಿಳ್ಕೋಬೇಕು. ನಾವು ಏನೂ ಇಲ್ಲ ಯಾಕೆ ಬೈತಾರೆ, ಆಚೆ ಏನೂ ಇಲ್ಲ ಅಂತ ಬೈತಾರಲ್ಲ, ಮುಂದೆ ಅವು ಬರಲಾರ್ದಂಗೆ ನೋಡ್ಕೋಬೇಕು. ಚಲೋನೇ ಮಾಡ್ತಾರೆ. ಬೈದವರೆನ್ನ ಬಂಧುಗಳೆಂಬೆ, ಜರದವರೆನ್ನ ಜನ್ಮ ಹಿತೈಷಿಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲ ಕಿಕ್ಕಿದರೆಂಬೆ. ಬಸವಣ್ಣ ನನ್ನ ಯಾರು ಸ್ತೋತ್ರ ಮಾಡ್ತಾರೋ ಅವ್ರು ಉರುಳು ಹಾಕ್ತಾರಂತ ತಿಳ್ಕೊತೀನಿ ನಾ. ಬೈದವ್ರು ನನ್ನ ಬಂಧುಗಳು. ಅದಕ್ಕೆ ಬಸವಣ್ಣ ಆಗ್ಯಾರಿ. ಎಷ್ಟು ತುಕಾರಾಮರಿಗೆ ಎಷ್ಟು ತ್ರಾಸು ಕೊಟ್ಟರು, ಯಾರಿಗೆ ಎಷ್ಟು ತ್ರಾಸು ಕೊಟ್ಟರು. ಅಂಥ ಜ್ಞಾನಿ ಏನಂತಾರೆ ಅವರು, ಹೆಂಗೆ ಪರಮಾತ್ಮದ ಎಲ್ಲ ಅದಾರ ಇಲ್ರಿ. ಪರಮಾತ್ಮ ರಾಜ್ಯ ಒಳಗೆ ಎಲ್ಲ ಅದಾರ. ದುಃಖಿ ಅದಾರ, ಸುಖಿ ಅದಾರ, ಅಜ್ಞಾನಿ ಅದಾರ, ಪಾಪಿ ಅದಾರ. ಎಲ್ಲರಿಗೂ ಊಟ ಕೊಡಕತ್ತೆ ಅಂದ್ರೆ ಪರಮಾತ್ಮ ಅವ ಎಷ್ಟು ದೊಡ್ಡವ್ರಿ. ಎಲ್ಲರಿಗೂ ಊಟ. ಯಾರೇ ಕಳ್ತನ ಮಾಡಿಸ್ಕೊಡ್ತಾನೆ, ಯಾರಿಗೆ ಜೀವ ಹೊಡಿಸಿಕೊಡ, ಏನು ಅನ್ನ ಹಾಕಕತ್ತೆ ಅನ್ನಲ್ಲ ಪರಮಾತ್ಮ ಅವರಿಗೆ. ಪರಮಾತ್ಮನಿಗೆ ಎಲ್ಲನೂ ಬೇಕು, ಜ್ಞಾನಿಗಳಿಗೆ ಎಲ್ಲರೂ ಬೇಕು. ಅದಕ್ಕೆ ಅವರೊಳಗೆ ನಾ ಜ್ಞಾನಿ ಮೇಲೆ ಭಾಳ ಪ್ರೀತಿ ಇದ್ದೀನಿ. ಯಾಕೆ ನನ್ನ ಮೇಲೆ ನಾವು ಹೆಚ್ಚಿಗೆ ಪ್ರೀತಿ ಇದ್ದೇವಿಲ್ರಿ, ಎಲ್ಲರ ಮೇಲೆ ಪ್ರೀತಿ ಇದ್ದೇವೆ. ನಮ್ಮ ಮೇಲೆ ಅಕಸ್ಮಾತ್ ಒಬ್ಬರು ಒಂದು ಕತೆ ಬರ್ತಾರೆ ಇಂಗ್ಲೀಷ್ನೊಳಗೆ. ಏನಪ್ಪ ಅಂದ್ರೆ, ಅಕಸ್ಮಾತ್ ಉರಿ ಹತ್ತು ಅಂದ್ರೆ ಮನೆಗೆ
ಮನೆಗೆ ಉರಿ ಹತ್ತಂದ್ರೆ ರೊಕ್ಕ ರೂಪಾಯಿ ಬೆಡ್ಶೀಟು ಬಂಗಾರ ಮಕ್ಕಳು ಹೆಂಡ್ತಿ ಎಲ್ಲರೂ ಅದಾರ ಉರಿ ಹತ್ತಂತ ತಿಳ್ಕೋರಿ. ಮೊದಲು ಯಾರು ಓಡಿ ಬರ್ತೀರಿ? ನೀವು ಕೈ ಹಿಡಿದಿರಿ ನೋಡ್ರಿ, ಹೆಣ್ತೀವಿ ನಿನಗೆ ಜನ್ಮ ಜನ್ಮಾಂತರ ಬಿಡಂಗಿಲ್ಲ, 7 ಜನ್ಮದಲ್ಲಿ ಬಿಡಂಗಿಲ್ಲ ಅಂತ ಕೈ ಹಿಡಿದಿರಿ, ಈಗೇ ಓಡಿ ಬಂದು ಇನ್ನು ಒಂದೇ ಜನ್ಮದಾಗ ಸಪ್ತಪದಿ ಮಾಡಿರಿ ಇಲ್ಲ? ಏನಂತ ಮಾಡಿರಿ? ಈ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದ ನಿನಗೆ ನಾ ಬಿಡಂಗಿಲ್ಲ, ನನಗೆ ನೀ ಬಿಡಂಗಿಲ್ಲ ಅಂತಿ. ರಾತ್ರಿ ಉರಿ ಹೊತ್ತಾರೆ ಎಲ್ಲ ಬಿಟ್ಟೆ ಓಡಿ ಬಂದು. ರಾಮ ತೀರ್ಥರು ಜಪಾನ್ದಾಗ ಆದ ಘಟನೆ ಇದು. ಏನಪ್ಪ ಅಂತ ಕೇಳಿದ್ರೆ ಎಲ್ಲರೂ ಮನ್ಯಾಗ ಹೆಂಡ್ತಿ ಮಕ್ಕಳು ರೊಕ್ಕ ರೂಪಾಯಿ ಎಲ್ಲ ಬಿಟ್ಟು ಸಾವುಕಾರ ಹೊರಗೆ ಓಡಿ ಬಂದ. ಇವರು ಮುಂಜಾನೆ ವಾಕಿಂಗ್ ನಡೆದಿದ್ದು ರಾಮತೀರ್ಥರು, ಮನೆಗೆ ಉರಿ ಹತ್ತಿತ್ತು. ಎಲ್ಲರಪ್ಪ ಹೊರಗೆ ಸಾವುಕಾರ ಓಡಿ ಬಂದ ಕೂಡ ಸಾವುಕಾರ ಕೇಳಿದ್ರು ಒಳಗೆ ಯಾರದಾರ? ಅವ್ನು ಹೊರಗೆ ಬಂದಂತಾನ, ಓ ಬರ್ರಿ ಒಳಗೆ ಹಾಕಿ ಅದಾಳ, ಒಳಗೆ ರೊಕ್ಕ ಅದಾವ, ಅವ್ನು ಹೊರಗೆ ತೊಗೊಂಬರ್ರಿ ಅಂತಾನ. ನೀ ಯಾಕೆ ಓಡಿ ಬಂದಿ? ಅವ ಹೊರಗೆ ಬಂದು ಚೀರ್ತಾನೆ, ಹೇಳ್ತಾನೆ ಬರ್ರಿ ಬರ್ರಿ ಒಳಗೆ ರೊಕ್ಕ ಅದ, ಒಳಗೆ ರೂಪಾಯಿ ಅದ, ಮಗ ಅದ, ತೊಟ್ಲ ಕೂಸದ. ಎಲ್ಲರೂ ಓಡಿ ಬಂದರು. ಎಲ್ಲರೂ ಓಡಿ ಬಂದ ಬಳಿಕ ಕೇಳಿದ್ರು, ಎಲ್ಲರೂ ಬಂದಾವೇನ್ರಿ? ಎಲ್ಲ ರೊಕ್ಕ ಬಂತ, ರೂಪಾಯಿ ಬಂತ, ತಿಜೋರಿ ಬಂತ, ಹೆಂಡ್ತಿ ಬಂತ, ಎಲ್ಲ ಬಂತ ಅಂತ ಕೇಳಿದ್ರೆ ಎಲ್ಲ ಬಂದದ್ರಿ ಅಂತಂದರು. ಆ ಸಾವುಕಾರ ಆ ಕಡೆ ನೋಡಕತ್ತ, ಎದೆ ಬಡ್ಕೊಂಡು ಅಳಕತ್ತ. ಯಾಕೆ ಅಂತ ಕೇಳಿದ್ರು ಅವನು. ತಿಜೋರಿ ಬಂದದ, ಬಂಗಾರ ಬಂದದ, ಎಫ್ಡಿ ಬಂದವ, ಎಲ್ಲ ಬಂದವ, ಯಾಕೆ ಹೇಳ್ತೀರಿ ಅಂತ ಕೇಳಿದ್ರು. ಅವಾಗ ಅಂದ, ಇವು ಕೊಯ್ದು ಮತ್ತೆ ಬೆಂಕಿಯಾಗ ಹಾಕ್ರಿ ಅಂದವ. ಯಾಕೆ? ಯಾರ ಸಲುವಾಗಿ ಇಷ್ಟೆಲ್ಲ ಮಾಡಿದ್ದೆ? ಈ ಐಶ್ವರ್ಯ ಈ ಆಸ್ತಿ ಯಾರ ಸಲುವಾಗಿ ಮಾಡಿದ್ದೆ? ಅದು 30 ವರ್ಷಕ್ಕೆ ಒಂದು ಮಗ ಹುಟ್ಟಿ ಅದು ತೊಟ್ಲಾಗದ ರೀ, ಅದಕ್ಕೆ ಬಿಟ್ಟು ಇವೆಲ್ಲ ತಂದಿರಿ, ಮೊದಲು ಅದಕ್ಕೆ ತರಬೇಕು ಹೊರಗೆ ಅಂತ ಅಳಕತ್ತ. ಒಳಗೆ ಹೋಗಿ ನೋಡಿದ್ರಾಗ ತೊಟ್ಲಕ್ಕೆ ಬೆಂಕಿ ಹಚ್ಚಿ ಹುಡುಗ ಸತ್ತು ಹೋಗಿತ್ತು. ಸಾವುಕಾರ ಅಂದ, ಇವೆಲ್ಲ ಒಗಿರಿ ಬೆಂಕಿಯಾಗ, ಯಾರ ಸಲುವಾಗಿ ಇಟ್ಟು ಗಳಿಸಿದ್ದೆ ಅದೇ ಮಗ ಸತ್ತು ಅಂತಂದ್ರೆ ಈ ಆಸ್ತಿ ತೊಗೊಂಡು ಏನು ಮಾಡಿ ಹಾಕ್ರಿ ಬೆಂಕಿಯಾಗೆ ಅಂತ ಹಾಕಿ ಸುಟ್ರು ಅಂತ ರಾಮತೀರ್ಥರು ಬರೀತಾರೆ. ಹಾಗೆ ನೀವು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾರ ಸಲುವಾಗಿ ಹೆಂಡತಿ ಮೇಲೆ ಪ್ರೇಮ್ ಮಾಡಕತ್ತೀರಿ? ಯಾರ ಸಲುವಾಗಿ ಗಂಡ ಮೇಲೆ ಪ್ರೇಮ್ ಮಾಡಕತ್ತೀರಿ? ಯಾರ ಸಲುವಾಗಿ ರೊಕ್ಕ ಮನೆ ಬೇಕಂತೀರಿ? ಇದ್ರ ಸಲುವಾಗಿ ಇದೇ ಮರ್ತೀರಲ್ಲ, ಆತ್ಮನ್ನೇ ಪರಮಾತ್ಮನ್ನೇ ಮರ್ತಿರಲ್ಲ. ಯಾರ ಸಲುವಾಗಿ ಮನೆ ಕಟ್ಟಿರಿ, ರೊಕ್ಕ ಗಳಿಸಿರಿ, ಯಾರ ಸಲುವಾಗಿ ಹೆಂಡತಿ ಮಾಡ್ಕೊಂಡ್ರಿ, ಯಾರ ಸಲುವಾಗಿ ಮಕ್ಕಳು ಹೇಳಿದ್ರಿ, ಅವಕ್ಕೆ ಅದ್ರ ಕಾಲಾಗ ಆಕೆ ಕಾಲಾಗ ಜೀವ ಕೊಡ್ತೀನಿ, ಆ ಮಗನ ಕಾಲಾಗ ಸತ್ತು ಹೋಗ್ತೀನಿ, ಆ ರೊಕ್ಕನ ಕಾಲಾಗ ಸಾಯ್ತೀನಿ, ಆ ಹೊಲದ ಕಾಲಾಗ ಸಾಯ್ತೀನಿ. ಮೂರ್ಖ, ನಿನ್ನ ಸಲುವಾಗಿ ಹೊಲ ಅದ, ನಿನ್ನ ಸಲುವಾಗಿ ಹೆಂಡತಿ ಅದ, ನಿನ್ನ ಸಲುವಾಗಿ ಗಂಡ ಅದಾನ, ನಿನ್ನ ಸಲುವಾಗಿ ಮಕ್ಕಳು ಅದಾವ, ಅದ್ರ ಸಲುವಾಗಿ ನೀ ಸಾಯ್ತಿ ನಾಲಾಯಕ. ನಿನ್ನ ಸಲುವಾಗಿ ಅವು ಮಾಡ್ಕೊಂಡಿದ್ದೀವಿ, ಅವ್ರ ಸಲುವಾಗಿ ನಾ ಇದ್ದೀನಿ. ತನ್ನನ್ನೇ ಮರೆತು ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಗೇನ್ಡ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲೂಸ್ ಹಿಸ್ ಓನ್ ಸೋಲ್. ತನ್ನನ್ನೇ ಮರೆತು ಏನಿಲ್ಲ, ಪರಮಾತ್ಮನನ್ನು ಮರೆತು ಆತ್ಮನನ್ನು ಮರೆತು ಏನಿರ್ದೊಡೇನು. ನಿಜ ಬೋಧಿ ಒಂದಿಲ್ಲದಿರೆ ಕಾನನದ ಬೆಳೆದಿಂಗಳಂತೆ ನಿಷ್ಫಲವು, ರಂಡೆಗೊದಗಿದ ಯೌವನದಂತೆ ನಿಷ್ಫಲವು, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಪರಮಾತ್ಮನ ಮರೆತರಿ, ನಿಮ್ಮನ್ನು ನೀವು ಮರೆತರಿ. ಎಷ್ಟೇ ಸಾಹುಕಾರ ಶಾಣೆ ಆದರೂ ಕೂಡ ಹೆಣಕೆ ಮಾಡಿದ ಶೃಂಗಾರ. ಇರೋ ತನಕ ಅಪ್ಪನ ಕೊಳ್ಳಾಗ ಒಂದು ಚೈನ್ ಕೊಡಲಿಲ್ಲ, ಒಂದು ಉಂಗುರ ಹಾಕಲಿಲ್ಲ, ಸಾತ್ತ ಬಳಕೆ ಹೆಣಕ್ಕೆ ಎಷ್ಟು ಹಾಕ್ತಾರೆ ಸಾಮಾನು ನೋಡ್ರಿ, ಒಟ್ಟು ಮೈ ತುಂಬ ಸಾಮಾನು. ಯಾಕೆ? ಈಗ ಎಲ್ಲಿ ಹೋಗಂಗಿಲ್ಲ ಅಂತ ಗೊತ್ತದ, ಅದಕ್ಕೆ ಹಾಕ್ತಾರೆ. ಎಷ್ಟು ಶಾಣೆರಿದ್ದೀರಿ. ನೋಟಿಸ್ ಸರ ಹಾಕ್ತಾರೆ, 10 ರೂಪಾಯಿ ಕೊಡಲಿಲ್ಲ ಇರೋ ಟೈಮ್ಗೆ, ಸತ್ತ ಬಳಕೆ ನೋಟಿಸ್ ಸರ ಹಾಕ್ತಾರೆ. ಏನು ಫಲ ಅದು? ಅದಕ್ಕೆ ಏನು ಫಲ? ಹಾಗಾದ್ರೆ ನಿಮ್ಮ ಜೀವನದೊಳಗೆ ಏನಿರ್ದೊಳೇನು, ಏನು ಗಳಿಸಿ ಏನು ಚಲೋ? ನಿಮ್ಮ ಜೀವನದಾಗ ಪರಮಾತ್ಮನೇ ಇಲ್ಲ ಅಂತಂದ್ರೆ ನಿಮ್ಮ ಐಶ್ವರ್ಯ ಹೆಣಕು ಮಾಡಿದ ಶೃಂಗಾರ. ಗಂಡ ಇದ್ದಕ್ಕೆ ಹರಿತನ ಬರೋ, ಗಂಡ ಸತ್ಮ ಹರಿತನ ಬಂದ್ರೆ ಆ ರಂಡಿಗೆ ಏನಂತಾರಂತಾರ, ರಂಡಿಗೆ ಒದಗಿದೆ ಯೌವನದಂತೆ ನಿಷ್ಫಲವು. ಗಂಡ ಇದ್ರೆ ಹರಿತನ ಇರ್ಬೇಕು, ಗಂಡ ಸತ್ಬೇಕು ಹರಿತನ ಬಂದರೆ ಏನು ಮಾಡೋದು? ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಏನು ಬರ್ತದೆ? ನಾವು ಪರಮಾತ್ಮನನ್ನು ಮರ್ತೇವೆ ಅಂದರೆ ಹೆಣಕ್ಕೆ ಶೃಂಗಾರ ಮಾಡ್ದಂಗೆ. ಗುರುವಿನ ಮರ್ತೇವೆ ಅಂತಂದ್ರೆ ಏನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಏನು ಫಲ ಇಲ್ಲ ಅಂತಾರೆ ಮಹಾತ್ಮರು, ಪುಣ್ಯಾತ್ಮರೇ. ಭಗವಂತನನ್ನು ಪರಮಾತ್ಮನ ಮರಿಬಾರ್ದು. ಅವನು ಇಟ್ಕೊಂಡ್ರೆ
ಆಮೇಲೆ ಬೇಕಾದ್ರೆ ಜೀವಂತ ಇದ್ದರು ಕೊಳ್ಳಾಗ ಬಂಗಾರ ಹಾಕಿರಿ ಅರಿವೇರು ಉಡಿಸ್ರಿ, ಸತ್ತು ಹೆಣಕ್ಕೆ ಉಡಿಸಿ ಏನು ಪ್ರಯೋಜನದ. ಆಗ ನಾವು ಜೀವನದಲ್ಲಿ ಪರಮಾತ್ಮನ ಮರಿಬಾರ್ದು, ಸದ್ಗುರುವಿನ ಮರಿಬಾರ್ದು. ಮರೆತು ನೀವೆಷ್ಟೇ ಬುದ್ಧಿವಂತರು, ಶ್ರೀಮಂತರು, ಭಾಗ್ಯವಂತರಾದರೂ ಕೂಡ ಅದು ಹೆಣಕ ಮಾಡಿದ ಸಿಂಗಾರದಂತೆ ವ್ಯರ್ಥದ ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ತಾರೆ. ಪುಣ್ಯಾತ್ಮರೇ, ಅಂಥ ಸದ್ಗುರು ಭಕ್ತಿ, ಭಗವದ್ ಭಕ್ತಿ ಪರಮಾತ್ಮ ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ.